25 ವರ್ಷ ಮೊದಲಿದ್ದ ಬಲ್ಕಿಸ್ ಅಂತ ಹೇಳುವವಳು ನನಗೊಂದು ರಿಂಗ್ ಗಿಫ್ಟ್ ಮಾಡಿದ್ದಾಳೆ. ಮನೆಯಲ್ಲಿ ಎಲ್ಲ ಮಾಡಿ ಆಮೇಲೆ ಕೆಲಸಗಾರರಿದ್ರೆ ಅವರ ಜೊತೆನು ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ತೋಟದಲ್ಲೂ ಅವರ ಜೊತೆನೆ ತೋಟಕ್ಕೆ ಹೋಗ್ತಾ ಇದ್ದೇನೆ ನಾನು. ನನಗೆ ಫಸ್ಟ್ ಪ್ರೇರಣೆ ಅಂದರೆ ನಾನು ಇದಾಗುವಾಗ UP ಶಿವಾನಂದ ಡಾಕ್ಟರ್ ಅಮ್ಮ. ಮಹಿಳೆಯನ್ನ ಬಹುಶಃ ಸಮಾಜ ಒಂದು ಅಬಲೆ ಅಂತ ಯಾವಾಗ ಭಾವಿಸ್ತದೆ ಆಗ ನಿಜವಾಗಿ ಮಹಿಳೆ ಅಬಲೆ ಆಗ್ತಾಳೆ. ನಮ್ಮ ಸ್ಕೂಲು ಸ್ಟಾರ್ಟ್ ಆಗಬೇಕಾದ್ರೆ ಬಿಲ್ಡಿಂಗ್ ಕೆಲಸ ಎಲ್ಲ ಆಗಬೇಕಾದ್ರೆ ನಾವು 2 ಗಂಟೆ ನಿದ್ದೆ ಮಾಡಿದ್ದು ಉಂಟು. ಯಾಕೆ ನಾನು ಇನ್ನೊಬ್ಬರ ಬಗ್ಗೆ ಚಿಂತೆನೂ ಮಾಡುವುದಿಲ್ಲ. ನಾನು ಏನು ಕರೆಕ್ಟ್ ಆಗಿದೆ ಅದು ನಾನು ಮಾಡಿಕೊಂಡು ಹೋಗ್ತೇನೆ. ಕೆಲವು ಕ್ಷಣದಲ್ಲಿ ನೋವಿನ ಅನುಭವ ಆಗೋದು ಕೂಡ ಉಂಟು. ಅದನ್ನೆಲ್ಲ ನೀವು ಹೇಗೆ ಎದುರಿಸಿದ್ರಿ ಅಂತ? ನಮ್ಮ ಕೆಲಸದಲ್ಲಿ ನಿಯತ್ತಿರಬೇಕು, ನಾವು ದುಡಿಯುವಂಥ ಸಂಸ್ಥೆ ಮೇಲೆ ಗೌರವ ಇರಬೇಕು. ಅನ್ನ ಬಿಸಿ ಇದ್ದರೆ ರುಚಿ ಜಾಸ್ತಿ, ಮನುಷ್ಯ ಬ್ಯುಸಿ ಇದ್ದರೆ ಬೆಲೆ ಜಾಸ್ತಿ ಅಂತ. ಯಾವಾಗಲೂ ಬ್ಯುಸಿ ಇರ್ತೇವೆ, ನೆಗೆಟಿವ್ಸನ್ನು ಥಿಂಕ್ ಮಾಡಲಿಕ್ಕೂ ಸಮಯದ ಅಭಾವ ಇರ್ತದೆ ಅಲ್ಲಿ. ಮಹಿಳೆಯರಿಗೆ ಮನೆ ಬಿಟ್ಟು ಬಂದ ಕೂಡಲೇ ಅವರು ಬಾರದೆ ಅವರಿಗೆ ಯಾವುದೇ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅವರು ಹೊರಗಡೆ ಬರಲೇಬೇಕು. ಒಂದೊಂದು ನಿಮಿಷ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ, ಅದು ಮಹಿಳೆಗಾಗಲಿ ಪುರುಷರಿಗಾಗಲಿ, ಅದು ಅತ್ಯಂತ ಅಮೂಲ್ಯವಾದ ಒಂದು ಕ್ಷಣ ಅಂತ ನಾನು ಭಾವಿಸ್ತೇನೆ. ವೀಕ್ಷಕರೇ ನಮಸ್ತೆ. ಇಂದು ಮಹಿಳಾ ದಿನಾಚರಣೆ. ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೌದು ವೀಕ್ಷಕರೇ, 1977ರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಘೋಷಣೆ ಮಾಡುತ್ತೆ. ವಿಶೇಷವಾಗಿ ಲಿಂಗ ಸಮಾನತೆ, ಅದೇ ರೀತಿಯಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯರು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಸ್ಮರಿಸುವ ಒಂದು ದಿನವಾಗಿ ಮಹಿಳಾ ದಿನಾಚರಣೆಯನ್ನು ಕೊಂಡಾಡಲಾಗ್ತಾ ಇದೆ. ನನ್ನ ಎಡಭಾಗದಲ್ಲಿರುವವರು ಶ್ರೀಮತಿ ಲೀಲಾವತಿ ದಾಸ್. ಗೋರಡ್ಕದಲ್ಲಿ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಅದರ ಆಡಳಿತ ಮಂಡಳಿಯ ಸದಸ್ಯರು ಮಾತ್ರ ಅಲ್ಲ, ಅತ್ಯುತ್ತಮ ಕೃಷಿಕರು. ಬಹಳ ಮುಖ್ಯವಾಗಿ ಇಲ್ಲಿ ಇವರನ್ನೆಲ್ಲ ಕರೆಸಿದ ಉದ್ದೇಶವನ್ನು ಕೂಡ ಆರಂಭದಲ್ಲಿ ಹೇಳಿಬಿಡ್ತೇನೆ. ತಮ್ಮ ವಿದ್ಯಾಸಂಸ್ಥೆ ಅಷ್ಟು ಮಕ್ಕಳಿಗೆ ಅಡುಗೆ ಮಾಡಿ ಹಾಕುವಂತ ಒಬ್ಬ ಮಹಾ ತಾಯಿ ಕೂಡ. ಇನ್ನಷ್ಟು ವಿವರಗಳನ್ನ ಮುಂದಿನ ಹಂತದಲ್ಲಿ ಅವರ ಬಗ್ಗೆ ನಾನು ಕೊಡ್ತೇನೆ. ಲೀಲಾವತಿ ದಾಸ್, ನಮಸ್ತೆ. ಹರಿಣಿ ಸದಾಶಿವ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಸಂದೀಪ ಎನ್ನುವಂತ ವಿಶೇಷ ಶಾಲೆಯನ್ನ ನಡೆಸುವ ಮುಖಾಂತರ ಇವತ್ತು ಸಮಾಜದಲ್ಲಿ ಒಂದು ವಿಭಿನ್ನವಾದ ಹಾದಿಯಲ್ಲಿ ಮುನ್ನಡೆಯುತ್ತಾ ಇರುವವರು. ಮಹಿಳಾ ಸಂಘಟನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ತೊಡಗಿಸಿಕೊಂಡವರು. ಹರಿಣ್ಯಕ್ಕ ನಮಸ್ತೆ. ನಮ್ಮ ಜೊತೆಗೆ ಶ್ರೀಮತಿ ಶಶಿಕಲಾ ದೇರಪ್ಪಜ್ಜನ ಮನೆಯವರಿದ್ದಾರೆ. ಅವರು ಕೂಡ ಅತ್ಯಂತ ಸವಾಲುಗಳನ್ನ ಬದುಕಿನಲ್ಲಿ ಎದುರಿಸಿ ಜನಪ್ರತಿನಿಧಿಯಾಗಿ ಜೊತೆಗೆ ಕೃಷಿ ಬದುಕನ್ನ ಕೂಡ ನೆಚ್ಚಿಕೊಂಡು ಬದುಕನ್ನ ನಡೆಸ್ತಾ ಇರುವಂತವರು. ಶಶಿಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಹೇಮಾ ನವೀನ್ ಅವರಿದ್ದಾರೆ. ಅವರು ಕೂಡ ತಮ್ಮ ಸವಾಲಿನ ಬದುಕಿನ ಮೂಲಕ ಇವತ್ತು ಬದುಕಿನ ಮುಖ್ಯವಾಹಿನಿಯನ್ನ ಕಂಡುಕೊಂಡು ಅತ್ಯುತ್ತಮ ಕೃಷಿಕರಾಗಿ ಒಂದು ಮಾದರಿಯಾದ ವ್ಯವಸ್ಥೆಯನ್ನ ಕಟ್ತಾ ಇರುವಂತವರು, ಮಾದರಿಯಾದ ಮಹಿಳೆ. ಹೇಮಕ್ಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ರಜನಿ ಶುಭಕರ್ ಅವರಿದ್ದಾರೆ. ಸುಳ್ಯದಲ್ಲಿ ಕಲರ್ ಗಾರ್ಮೆಂಟ್ಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಮುನ್ನಡೆಸ್ತಾ ಇರುವಂತವರು, 100 ಮಂದಿಗೆ ಉದ್ಯೋಗವನ್ನ ನೀಡಲಿಕ್ಕೆ ಕಾರಣಂತಹದವರು, ಮಹಿಳಾ ಸಂಘಟನೆ ಕೂಡ. ರಜನಿಯಕ್ಕ ನಮಸ್ತೆ. ನನ್ನ ಬಲಭಾಗದಲ್ಲಿ ಶ್ರೀಮತಿ ಪುಷ್ಪಾ ಡಿ ಪ್ರಸಾದ್ ಅವರಿದ್ದಾರೆ. ಅವರು ಕೂಡ ಅನೇಕ ಸಾಧನೆಗಳನ್ನ ಮಾಡಿದವರು ಮಾತ್ರ ಅಲ್ಲ, ಇಲ್ಲಿರುವಂತಹ ಎಲ್ಲ ಮಹಿಳೆಯರ ಒಂದು ಪ್ರಾತಿನಿಧಿಕ ಒಕ್ಕೂಟವಾಗಿ ಸುಳ್ಯ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಪುಷ್ಪಾ ಡಿ ಪ್ರಸಾದ್ ಕಾನೂತೂರ್ ಅವರು. ಪುಷ್ಪಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಮಧು ಯತೀಶ್ ಅವರಿದ್ದಾರೆ. ಅತ್ಯುತ್ತಮ ಕೃಷಿಕರು ಮಾತ್ರ ಅಲ್ಲ, ಅವರ ತಂದೆಯವರು ಆವಿಷ್ಕರಿಸಿದಂಥ ಕ್ಷೀರ ಅಂದ್ರೆ ಹಾಲು ಕರೆಯುವ ಯಂತ್ರದ ಆ ಸಂಸ್ಥೆಯನ್ನ ಅವರ ಸಹೋದರಿಯೊಂದಿಗೆ ಮತ್ತು ಅವರ ಪತಿಯೊಂದಿಗೆ ಅದನ್ನ ಒಂದು ಮುನ್ನಡೆಸುವ ಸಂಸ್ಥೆಗಳನ್ನ ಅವರು ಕೂಡ ನಡೆಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಅವರ ಬಗ್ಗೆ ಕೂಡ ನಾವು ಇನ್ನಷ್ಟು ತಿಳ್ಕೊಳ್ಳುವುದಿದೆ. ಮಧುಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಆರತಿ ಪುರುಷೋತ್ತಮ ಅವರಿದ್ದಾರೆ. ಸುಳ್ಯದಲ್ಲಿ ನಿತ್ಯ ನಿಧಿ ಸಂಗ್ರಾಹಕಿಯಾಗಿ ಕಳೆದ ಅನೇಕ ವರ್ಷಗಳಿಂದ ಎಲ್ಲರಿಗೂ ಪರಿಚಿತರು, ಅಂದ್ರೆ ಪಿಗ್ಮಿ ಕಲೆಕ್ಟರ್. ಅದರ ಜೊತೆಗೆ ಗಾಯಕಿಯಾಗಿ ಕೂಡ ಈ ಸಮಾಜದ ಮುಂದೆ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದವರು. ಆರತಿಯಕ್ಕ ನಮಸ್ತೆ. ನಮ್ಮೊಂದಿಗೆ ಮಧು ಸಂತೋಷ್ ಅವರಿದ್ದಾರೆ. 100 ಮಂದಿಗೆ ಇವತ್ತು ಮಹಿಳೆಯರು ಎಲ್ಲ ಹಂತಗಳಲ್ಲೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಇದರಲ್ಲಿ ಒಂದು ವಾಹನ ಚಾಲನೆ ಕೂಡ. ಆ ವಾಹನ ಚಾಲನೆ ನೀಡುವುದರ ಮುಖಾಂತರ ಅದಕ್ಕಾಗಿ ಒಂದು ಡ್ರೈವಿಂಗ್ ಸ್ಕೂಲನ್ನ ಸ್ಥಾಪಿಸುವ ಮೂಲಕ ಅವರು ಕೂಡ ಬದುಕಿನಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿ ಇವತ್ತು ಮುಖ್ಯವಾಹಿನಿಯಲ್ಲಿ ಹೆಸರು ಮಾಡಿದ್ದಾರೆ. ಮಧುವಕ್ಕ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರಿಯ ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನು ಮಹಿಳಾ ದಿನಾಚರಣೆ ನಮ್ಮ ಸಮಾಜದ ಮಧ್ಯೆ ವಿಶಿಷ್ಟ ಸಾಧನೆ ಮಾಡ್ತಾ ಇರುವಂತಹ ಒಂದಷ್ಟು ಮಹಿಳೆಯರು ತಮ್ಮ ಮನದ ಮಾತುಗಳನ್ನ ತೆರೆದಿಡ್ತಾ ಇದ್ದಾರೆ. ಅದು ಇನ್ನೊಬ್ಬರಿಗೆ, ಈ ಸಮಾಜದ ಮುಂದೆ ಇರುವಂತಹ ಇನ್ನಷ್ಟು ಮಹಿಳೆಯರಿಗೆ ಅದು ಪ್ರೇರಣೆ ಆಗಲಿ ಎನ್ನುವ ಆಶಯ ನಮ್ಮದು.
ರಜನಿ ಮೇಡಮ್, ನಿಮ್ಮ ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ಜನ ತರಬೇತಿಯನ್ನು ಪಡೆದಿದ್ದಾರೆ. ಆ ತರಬೇತಿ ಪಡೆದವರಲ್ಲಿ ಯಾರಾದ್ರೂ ಅವರದ್ದೇ ಸ್ವಂತ ಮಾಡಿಕೊಂಡವರು ಯಾರಾದ್ರೂ ಇದ್ದಾರೆ ತುಂಬಾ ಜನ ಇದ್ದಾರೆ. ಅಂತ ಅನುಭವಗಳಿದ್ರೆ ಅನುಭವಗಳು ಅಲ್ಲ, ಇದು ತುಂಬಾ ಜನ ಶಾಪ್ ಹಾಕಿದ್ದಾರೆ. ದುಗ್ಗಲಡ್ಕೆ ಇರ್ಬೋದು, ಜಾಲ್ಸೂರ್ ಆಗ್ಬೋದು, ಬೆಂಗಳೂರಲ್ಲಿ ಬುಟಿಕ್ ಅಂತೇಳಿ ಹಾಕಿದ್ದಾರೆ. ಹಾಗೆ ಹಲವಾರು ಮಂದಿ ಸ್ಟೂಡೆಂಟ್ಗಳು ಹಾಕಿದ್ದಾರೆ. ನೆನಪಿಸ್ಕೊಳ್ತಾ ಇದ್ದಾರೆ. ಕಾಲಲ್ಲಿ ಇದ್ದಾರೆ. 25 ವರ್ಷ ಮೊದಲಿದ್ದ ಬಲ್ಕಿಸ್ ಅಂತ ಹೇಳುವವಳು ನನಗೊಂದು ರಿಂಗ್ ಗಿಫ್ಟ್ ಮಾಡಿದ್ದಾಳೆ. ಅವಳು ಇವತ್ತಿಗೂ ನನಗೆ ಒಂದು ಕಾಲಲ್ಲಿ ಇರ್ತಾಳೆ. ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ತಾಳೆ, ವಿಡಿಯೋ ಕಾಲ್ ಮಾಡ್ತಾಳೆ. ನಿಮ್ಮ ಇನ್ನೊಬ್ಳು ಸ್ಟೂಡೆಂಟ್ ಬಗ್ಗೆ ನಾನು ಹೇಳಬೇಕು, ಹೆಸರು ಮರ್ತೋಯ್ತು. ನಬೀಸಾ ಹೇಳಿ. ನಬೀಸಾ ಅಂದ್ರೆ ನನಗೆ ಅವಳಿಗೆ ಕ್ಲಾಸ್ ಕೊಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಬಾಯಿ ಬರುದಿಲ್ಲ, ಕಿವಿ ಕೇಳುದಿಲ್ಲ. ಅದು ಮಧು ಮೇಡಮ್ ಕೂಡ ನೋಡಿದ್ದಾರೆ. ಇವ್ರಿಗೆ ಹೇಗೆ ಹೇಳಿಕೊಡ್ತೀರಾ ಅಂತ ಒಂದು ಟೈಮಲ್ಲಿ ನಂಗೆ ಕೇಳಿದ್ರು. ಅದೇ ಆಕ್ಷನ್ ಮೂಲಕನೇ ಅವಳಿಗೆ ಹೇಳಿಕೊಡ್ಬೇಕಾಗಿತ್ತು. ಈಗ ಅವಳೊಂದು ಒಳ್ಳೆ ಟೈಲರ್ ಆಗಿದ್ದಾಳೆ. ಅವಳ ಜೀವನ, ಅವಳು ಒಂದು ವೇಳೆ ಮದುವೆ ಆಗಿಲ್ಲ ಅಂದ್ರೂ ಕೂಡ ಅವಳ ಜೀವನವನ್ನು ಅವಳು ನಡೆಸಬಹುದು. ಹೇಮಾ ಮೇಡಮ್, ಬಹುಶಃ ಒಂದು ಕೃಷಿ ಅನ್ನುವಂಥದ್ದು ಒಂದು ಕಾಲದಲ್ಲಿ ಅದು ಪುರುಷರಿಗೆ ಸೀಮಿತ ಆಗಿದ್ದಂತಹ ದಿನಗಳಿತ್ತು. ಆದ್ರೆ ಇವತ್ತು ಹಾಗಿಲ್ಲ. ಎಲ್ಲ ಇಲ್ಲಿರುವ ಅನೇಕರು ಸೇರಿದಂತೆ ಎಲ್ಲರೂ ಕೂಡ ಅವರ ಕೃಷಿ ಕಾರ್ಯಗಳಲ್ಲಿ ಸಾರಥ್ಯವನ್ನ ವಹಿಸಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟು ನಿಮಗೆ ಈ ನಿಮ್ಮ ಜವಾಬ್ದಾರಿಗೆ ಬಂದ ನಂತರ ನಿಮಗೆ ಈ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ನಾನು ಡೆಲಿವರಿಗೆ ಮನೆಯಲ್ಲಿದ್ದೆ ಆ ಟೈಮ್, ಇವರು ತೀರ್ಕೊಂಡಾಗ. ಆಮೇಲೆ ನಮ್ಮ ತಂದೆಯವರು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅವರಿಗೂ ಹೋಗಿ ಬಂದು ಆವಾಗ ವೆಹಿಕಲ್ ಇರಲಿಲ್ಲ ಅವರಿಗೆ, ಅಂದರೆ ಡ್ರೈವಿಂಗ್ ಎಲ್ಲ ಗೊತ್ತಿಲ್ಲ. ಯಾರ್ದೋ ಗಾಡಿಯಲ್ಲಿ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನೋಡಿ ನನಗೂ ಸಾಕಾಯಿತು. ಮತ್ತೆ ನಾನು ಹೋಗ್ತೇನೆ ಇನ್ನು, ಯಾಕೆ ನಮ್ಮದು ಅಂದರೆ ಶೇರ್ ಎಲ್ಲ ಆಗಿತ್ತು. ಆದ ಕಾರಣ ನನಗೆ ಹೋಗಲೇಬೇಕಾಗಿ ಬಂತು. ಹಾಗೆ ಮಕ್ಕಳನ್ನು ಕಟ್ಟಿಕೊಂಡು ಬಂದೆ. ಹಾಗೆ ಬಂದು ಸ್ವಲ್ಪ ಸಮಯ ಒಟ್ಟಿಗೆ ಇದ್ದು ಆಮೇಲೆ ಸಪ್ರೇಟು ಮನೆ ಆಯಿತು. ಮಕ್ಕಳನ್ನು ಕಟ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದೆ. ಇವಾಗ ಕೃಷಿ ನಡೀತಾ ಇದೆ. ಹಾಗೆ ಈ ಮನೆ ಮತ್ತು ಕೃಷಿಯನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮನೆ ಜವಾಬ್ದಾರಿ ಮತ್ತು ಮನೆಯಲ್ಲಿ ಎಲ್ಲ ಮಾಡಿ ಆಮೇಲೆ ಕೆಲಸಗಾರರು ಇದ್ರೆ ಅವರ ಜೊತೆನೂ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು, ತೋಟದಲ್ಲೂ ಅವರ ಜೊತೆನೆ ತೋಟಕ್ಕೆ ಹೋಗ್ತಾ ಇದ್ದೇನೆ ನಾನು. ಮಕ್ಕಳನ್ನು ಶಾಲೆಗೆ ಕಳಿಸಿ. ಹೇಗೆ ನಿಮ್ಮ ದಿನಚರಿ ಹೇಗಿರ್ತದೆ? ದಿನಚರಿ ಒಂದೇ ಸರ್, ಬೆಳಿಗ್ಗೆ ಯಾವಾಗಲೂ ಎಲ್ಲರ ಮನೆಯಲ್ಲಿದ್ದಾಗ ಇರುತ್ತೆ ನಮ್ಮ ಮನೆಯಲ್ಲಿ. ಹಾಗೆ ಆಮೇಲೆ ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು, ಮಕ್ಕಳನ್ನು ಕಳಿಸೋದು. ಹಾಗೆ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಬಹುಶಃ ಸಣ್ಣ ಪ್ರಾಯದಲ್ಲಿ ಅವರು ಅಪ್ಪನನ್ನ ಕಳ್ಕೊಂಡ್ರು. ಯಾವ ಕೊರತೆಯೂ ಬಾರದ ಹಾಗೆ ನೀವು ಮಕ್ಕಳನ್ನ ಬೆಳೆಸಿದ್ದೀರಿ ಅನ್ನೋದು ನಮಗೆ ಕೂಡ ಗೊತ್ತಿದೆ ಅಲ್ವಾ? ಹೌದೌದು. ಎಲ್ಲದಕ್ಕೂ ತಂದೆ ಸ್ವಲ್ಪ ಸ್ಫೂರ್ತಿ ನಮಗೆ. ಫ್ಯಾಮಿಲಿ ಅವರಿದ್ರು. ಶಶಿಯಕ್ಕ, ಬಹುಶಃ ನಿಮಗೂ ಕೂಡ ಬಹುಶಃ ಇದೇ ಪ್ರಶ್ನೆ. ಈ ಮನೆ ಮತ್ತು ನಿಮ್ಮ ಇತರ ಜವಾಬ್ದಾರಿಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಮನೆ ಅದೇ ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಎಲ್ಲ ಮಾಡಬೇಕು. ಅಡಿಗೆ ಮಾಡಿ ಮತ್ತೆ ಕೆಲಸದವ್ರು ಬರುವಾಗ ಕೆಲಸದವರೊಟ್ಟಿಗೆ ಹೋಗೋದು, ಮತ್ತೆ ಬರೋದು. ಹಾಗೆ ಇದು ಮಾಡ್ತೀವಿ. ನನಗೆ ಫಸ್ಟ್ ಪ್ರೇರಣೆ ಅಂದರೆ, ನಾನು ಇದೇ ಆಗುವಾಗ UP ಶಿವಾನಂದ ಡಾಕ್ಟರ್ ಅಮ್ಮ ಪದ್ಮಾವತಿಯವರು, ನಾವು ಹೀಗೆ ಮನೇಲಿ ಇರುವಾಗ ಅವರು ಬಂದರು. ಅವ್ರು ಬರ್ತಾ ಇರ್ತಿದ್ರು ಅವ್ರ ಹತ್ರಗೆ ಹೋಗುವ. ಬಂದು ಇದು ಕದ್ದು ಎಲ್ಲ ಹೇಳ್ತಿದ್ರು, ರಾಣಿ ಅಕ್ಕನ ಹತ್ರ ಎಲ್ಲ ಹೇಳ್ತಿದ್ರು, ಇವಳನ್ನು ನೀವು ಹೊರಗೆ ಕರ್ಕೊಂಡು ಬರಬೇಕು, ಅವಳು ಮನೇಲಿ ಬಿಡಬಾರ್ದು, ಅವಳು ಸಣ್ಣ ಪ್ರಾಯದಲ್ಲಿ ಇದ್ದಾಳೆ, ಅವಳನ್ನು ನೀವು ತರಬೇಕು ಅಂತ ಅವ್ರಿಗೆ ರಾಣಿ ಅಕ್ಕನ ಹತ್ರ ಎಲ್ಲ ಹೇಳಿ ಅವರ ಮತ್ತೆ ಎಲ್ಲರನ್ನು ಬರಲಿಕ್ಕೆ ಮಾಡಿದ್ರು. ಎಲ್ಲರೂ ನೀವು ಇಲ್ಲಿಗೆ ಬರಬೇಕು ಅಂತ. ಮತ್ತೆ ಎಲ್ಲರೂ ಸಹ ಬರ್ತಿದ್ರು. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಇದ್ದು, ಅವರೆಲ್ಲರೂ ಸಹ ಎಲ್ಲರೂ ಬರ್ತಾ ಇದ್ರು. ಬಂದು ನನ್ನನ್ನು ಹೊರಗಿನ ಇದಕ್ಕೆ ಮೂಲ ಕಾರಣ ಅವರು ಅವ್ರ ಹತ್ರ ಹೇಳಿ ಯಾವಾಗಲೂ ಫೋನ್ ಮಾಡ್ತಾ ಇದ್ರು. ಇದು ಅವಳ ಹತ್ರ ಹೋದ್ರ, ಕೇಳಿದ್ರ, ವಿಚಾರಿಸಿರ ಏನು ಮಾಡ್ತಾ ಇದ್ದಾರೆ ಅಂತ ರಾಣಿಕಂದವ್ರಿಗೆ ಹೇಳ್ತಿದ್ರು. ಮತ್ತೆ 83, 84 ಆಗ ಅವರು ಸಹ ತೀರೋದ್ರು. ಫಸ್ಟ್ ನನ್ನ ಇದರಲ್ಲಿ ನಾನು ತೀರಿ ಹೋದಲ್ಲಿ ಎಂಥ ಕಾರ್ಯಕ್ರಮಕ್ಕೆ ಹೋಗ್ತಿರ್ಲಿಲ್ಲ. ಅವರು ತೀರಿ ಹೋಗುವಾಗ ಅವ್ರ ಹತ್ರ ಹೋದೆ ನಾನು. ಅವ್ರು ನನಗೆ ತುಂಬ ಹೇಳಿದ್ರು ಅಂತ. ಆನಂತರ ಮತ್ತೆ ಕೃಷಿ ಶುರು ಮಾಡಿದೆ. ಕೃಷಿಯಲ್ಲಿ ಈಗ ಒಳ್ಳೆ ಇದೆ ಕಂಡು ರಬ್ಬರ್ ಹಾಕಿದ್ದೇನೆ, ತೋಟ ಎಲ್ಲ ಸಹ ಮಾಡಿದ್ದೆ. ಕೆಲಸವರೊಟ್ಟಿಗೆ ಇದ್ದೇನೆ. ಈಗ ಉತ್ತಮ ಕೃಷಿಯಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದೆ. ಮಹಿಳೆಯೊಬ್ಬರು ಸಮಾಜದಲ್ಲಿ ಮುಂದೆ ಬಂದಾಗ ಅವರನ್ನ ಸಮಾಜ ನೋಡುವಂತ ದೃಷ್ಟಿಕೋನ ಇರ್ಬೋದು, ಅಥವಾ ಅವರನ್ನ ತುಳಿಯುವಂತ ಪ್ರಯತ್ನಗಳು ಇರ್ಬೋದು, ಇದು ಅವತ್ತು ಇದೆ, ಇವತ್ತು ಇದೆ. പക്ഷെ ತಾವು ಕೂಡ ಅಂತ ಉದಾಹರಣೆಗಳು ತಮ್ಮದು ಕೂಡ ಆಗಿರ್ಬೋದಲ್ಲ? ಹಾಗೆ ತುಂಬಾ ಆಗಿದೆ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಂದ್ರೆ ಹೊರಗೆ ಹೋಗುವ ಗೊತ್ತಿಲ್ಲ, ಹೋಗಿ ಒಬ್ಬರೊಟ್ಟಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಅದು ಒಂದಾಯ್ತು. ಹಾಗೆ ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ಅದು ಸಾಧಾರಣ ಅದು ಹಲವರ ಅನುಭವ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಲಕ್ಷಾಂತರ ವೀಕ್ಷಕರ ಮುಂದೆ ನಿಮ್ಮನ್ನು ಕೂತ್ಕೊಳ್ಳಿಸಿದ್ದೇವೆ. ಹೇಣಿಯಕ್ಕ, ಬಹುಶಃ ಇಂಥ ಮನಸ್ಥಿತಿ ಈ ಸಮಾಜದಲ್ಲಿ ಇದೆ. ತಾವು ಒಬ್ಬ ಮಹಿಳಾ ಸಂಘಟಕಿ ಕೂಡ ಅನೇಕ ವರ್ಷಗಳಿಂದ. ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಮಾಜಕ್ಕೆ? ಮಹಿಳೆಯನ್ನ ಬಹುಶಃ ಸಮಾಜ ಒಂದು ಅಬಲೆ ಅಂತ ಯಾವಾಗ
ಭಾವಿಸ್ತದೆ, ಆಗ ನಿಜವಾಗಿ ಮಹಿಳೆ ಅಬಲೆ ಆಗ್ತಾಳೆ. ಆದರೆ ಮಹಿಳೆಯನ್ನು ಸಮಾಜ ಸಬಲೆ ಅಂತ ಸ್ವೀಕರಿಸಿದಾಗ, ಆ ಮಹಿಳೆ ಮಾಡುವಂತಹ ಕೆಲಸಗಳನ್ನು ಸಮಾಜ ಸ್ವೀಕರಿಸಿ ಸಪೋರ್ಟ್ ಮಾಡಿದಾಗ ಬಹುಶಃ ಮಹಿಳೆ ತನ್ನ ಒಂದು ಶಕ್ತಿಗಿಂತ ಜಾಸ್ತಿ ಪ್ರಯತ್ನವನ್ನ ಮಾಡಿ ಅವಳು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಸಮಾಜಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇಂಥ ನೀವು ಕೂಡ ಅನೇಕ ಸವಾಲುಗಳನ್ನು ಎದುರಿಸಿರಬಹುದು. ಒಂದು ಸಂಸ್ಥೆಯನ್ನು ಕಟ್ಟುವುದು ಅಂದ್ರೆ ಅದು ಸುಮ್ಮನೆ ಮಾತೇನಲ್ಲ. ಬಹುಶಃ ಇಂಥ ದೊಡ್ಡ ಸಂಸ್ಥೆಯನ್ನ ನಡೆಸ್ತಾ ಇದ್ರಿ, ಅದರಲ್ಲಿ ತಾವು ಕೂಡ ಒಂದು ಭಾಗ ಆಗಿದ್ದೀರಿ. ನಿಮ್ಮ ದಿನಚರಿ ಹೇಗಿರ್ತದೆ? ದಿನಚರಿ ಅಂದರೆ ನಮ್ಮದು ಬೆಳಿಗ್ಗೆ ನಮ್ಮ ಮನೆ ಕೆಲಸ ಏನು ಉಂಟು ಅದನ್ನು ಮಾಡಿ. ಎಷ್ಟೊತ್ತಿಗೆ ಹೇಳ್ತೀರಿ? ನಾವು 5:30, ಒಂದೊಂದು ದಿನ 5:30. ಏನಾದರೂ ಅಂಥ ಕೆಲಸ ಇದ್ದರೆ 5 ಗಂಟೆಗೆ 4 ಗಂಟೆಗೆ ಎದ್ದದ್ದು ಉಂಟು. ನಾವು ಒಂದು ದಿನದಲ್ಲಿ 2 ಗಂಟೆ ನಿದ್ದೆ ಮಾಡಿದ್ದು ಉಂಟು. ನಮ್ಮ ಸ್ಕೂಲು ಸ್ಟಾರ್ಟ್ ಆಗಬೇಕಾದ್ರೆ, ಬಿಲ್ಡಿಂಗ್ ಕೆಲಸ ಎಲ್ಲ ಆಗಬೇಕಾದ್ರೆ ನಾವು 2 ಗಂಟೆ ನಿದ್ದೆ ಮಾಡಿದ್ದು ಉಂಟು. ಹಾಗೆಂತೇಳಿ ಅಲ್ಲಿ ಬೆಳಿಗ್ಗೆ ನಾವು 5:30ಗೆ ಎದ್ದರೆ ನಮ್ಮ ಮನೆ ಕೆಲಸ ಮನೇಲಿ ಏನುಂಟು ಆ ಕೆಲಸಗಳನ್ನೆಲ್ಲ ಮಾಡಿ, ಈ ಸ್ಕೂಲ್ ಅಡಿಗೆ ಆಗೋದು ಒಂದು ಕಡೆ, ನಾವು ಇರುವುದು ಒಂದು ಕಡೆ. ಅಲ್ಲಿಗೆ ಹೋಗಿ ನಾವು ಅಲ್ಲಿ ಒಂದೇ ಥರ ಒಂದು ದಿನದಲ್ಲಿ ನಾವು ಅಡಿಗೆ ತಯಾರು ಮಾಡುವಾಗಿಲ್ಲ. ಮಕ್ಕಳಿಗೆ ಬೇರೆ ಬೇರೆ ವೆರೈಟಿ ಆಗಬೇಕು. ಅಲ್ಲಿ ಯಾವುದೆಲ್ಲ ಮಾಡಬೇಕು ಅದನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ತೇನೆ. ಇವತ್ತು ಇಂಥ ಪಲ್ಯ ಮಾಡಿ, ಇವತ್ತು ಇಂಥ ಸಾಂಬಾರು ಮಾಡಿ, ಒಂದು ದಿನ ವೈಟ್ ರೈಸು, ರಸಮ್ಮು, ಏನಾದರೂ ಗಸಿ, ಒಂದಿನ ಬಾಯ್ಲ್ಡ್ ರೈಸು, ಸಾಂಬಾರು, ಪಲ್ಯ, ಒಂದು ದಿನ ಪಲಾವು, ಅದಕ್ಕೆ ಬೇಕಾದ ಕಚ್ಚಂಬರು. ಹೀಗೆ ಒಂದೊಂದು ದಿನ ಒಂದೊಂದು ವೆರೈಟಿ ಮಾಡಲಿಕ್ಕೆ ಇರ್ತದೆ. ಅದನ್ನು ನಾವೆಲ್ಲ ಹೇಳಿ ಪುನಃ ನಾನು 11 ಗಂಟೆಗೆ ಮನೆಗೆ ಬರಬೇಕು. ಮನೆಗೆ ಬರುವಾಗ ನಮ್ಮ ಮಗನ ಮಗು ಒಂದು ಸಣ್ಣದು ಪುಳ್ಳಿ, ನನಗೆ 3 ಜನ ಪುಳ್ಳಿಗಳಿದ್ದಾರೆ. 3 ಪುಳ್ಳಿಗಳ ಅಜ್ಜಿಯಾಗಿದ್ದೇನೆ ನಾನು. ಮಗಳದೊಂದು, ಮಗಂದು 2. ಮಗಳು ಕೀರ್ತಿ ಅಂತೇಳಿ, ಅಳಿಯ ಇದ್ದಾನೆ ಮನೋಜ್ ಅಂತೇಳಿ. ನೀವು ಬಹಳಷ್ಟು ನಮಗೂ ಕೂಡ ಗೊತ್ತಿರುವ ಹಾಗೆ ಕೃಷಿಯಲ್ಲಿ ತುಂಬಾ ಪಳಗಿದವರು, ವಿಶೇಷವಾಗಿ ತರಕಾರಿ ಬೆಳೆ. ಬಹುಶಃ ತಾವು ಬೆಳೆಸದೇ ಇರುವ ತರಕಾರಿ ಇರ್ಲಿಕ್ಕಿಲ್ಲ. ಏನೆಲ್ಲ ಬೆಳೆಸಿದ್ರಿ? ನಾವಂದ್ರೆ ಮಕ್ಕಳಿಗೆ ಒಳ್ಳೆ ಫುಡ್ ಅಂದ್ರೆ ಕುಂಬಳಕಾಯಿ, ಸೌತೆಕಾಯಿ, ಮತ್ತೆ ಸೋರೆಕಾಯಿ, ಮತ್ತೆ ಅಲಸಂಡೆ, ತೊಂಡೆಕಾಯಿ, ಬೆಂಡೆಕಾಯಿ, ಇದೆಲ್ಲ ಮಾಮೂಲು ಸಣ್ಣ ತರಕಾರಿಗಳು. ನಾವು ಜಾಸ್ತಿ ಬೆಳೆಸೋದಂದ್ರೆ ಕುಂಬಳಕಾಯಿ, ಸೌತೆಕಾಯಿ. ಮಕ್ಕಳಿಗೆ ಅದು ತುಂಬಾ ಒಳ್ಳೇದಾಗ್ತದೆ ಸಾಂಬಾರಿಗೆಲ್ಲ. ಮತ್ತೆ ಅದರ ಎಡೆಯಲ್ಲಿ ಕೃಷಿ ಅಂತ ಹೇಳಿದ್ರೆ ನಮ್ಮದು ವೀಳ್ಯದೆಲೆ. ವೀಳ್ಯದೆಲೆ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 50 ಸೂಡಿ ಎಲ್ಲ ಕೊಡುವಂಥದ್ದು. ಈಗ ಸ್ವಲ್ಪ ರೇಟ್ ಆಗಿದೆ, ಬೇಸಿಗೆಯಲ್ಲಿ ಮಳೆಗಾಲ ಸ್ವಲ್ಪ ರೇಟ್ ಕಡಿಮೆ ಉಂಟು. ಈ 50 ಸೂಡಿಯನ್ನು ನಮ್ಮ ಮನೆಯವರು ತುಂಬಾ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನೆಲ್ಲ ತೆಗೆದು ಕೊಡುವಂಥದ್ದು ಅವರ ಕೆಲಸ. ಅದನ್ನು ಹಿಡಿಯುವಂಥದ್ದು ನಮ್ಮ ಸೊಸೆ. ಈಗ ಸ್ಕೂಲಲ್ಲಿ HM ಆದ್ರೂ ಅವಳು ಸಹ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ತಾಳೆ. ಪುಳ್ಳಿಗಳು ಸ್ವಲ್ಪ ಹುಡಿ ಎಲ್ಲ ಮಾಡ್ತಾರೆ, ಆದ್ರೂ ಅವರು ಸಹ ಅದನ್ನೊಂದು ಪ್ರಯತ್ನ ಮಾಡ್ತಾರೆ. ಪುಳ್ಳಿ ಮಗನಿಗಂತೂ ತರಕಾರಿ ಕೃಷಿ ಅಂದ್ರೆ ಬಾರಿ ಇಷ್ಟ. ಹಾಗೆ ಅಂತೇಳಿ ಅವನಿಗೆ ಈಗ ಟೈಮ್ ಇರುವುದಿಲ್ಲ. ಅವನಿಗೆ ಸ್ಕೂಲ್ ನೋಡ್ಕೊಳ್ಬೇಕು, ಸೈಟ್ಗಳ ನೋಡ್ಕೊಳ್ಬೇಕು, ಅದರಲ್ಲಿ ಸ್ಪೀಚಿಗೆ ಹೋಗ್ತಾನೆ, ಇದೆಲ್ಲ ಮಾಡ್ಬೇಕಲ್ಲ, ಟೀಚಿಂಗ್ ಮಾಡ್ತಾನೆ. ಹಾಗೆಂತೇಳಿ ಎಲ್ಲಿ ದಾರಿಲಿ ಕಂಡ್ರು ಆ ತರಕಾರಿ ಯಾವ ಗಿಡ ಅದು, ಇದು ಯಾವ ಬೀಜ, ಇದು ನನ್ನ ಅಮ್ಮನಿಗೆ ಹೇಗೆ ತಕೊಂಡೋಗಿ ಕೊಡ್ಬೋದಾ, ಎಲ್ಲಿದ್ರು ಅದನ್ನು ಹಿಡ್ಕೊಂಡು ಬರ್ತಾನೆ. ಮೈಸೂರಿಗೆ ಹೋದ ಅಲ್ಲಿ ಸಣ್ಣ ಬಾಳೆ ಇತ್ತು. ಬಾಳೆ ಗಿಡ ಅಂದ್ರೆ ಅದು ಸಣ್ಣ ತೊಟ್ಟೆಲಿ ಹಾಕುವಂತ ಬಾಳೆ ಗಿಡ 2, ಒಂದು ವೈಟ್ ಒಂದು ರೆಡ್. ಆ 2 ಬಾಳೆ ಗಿಡ ತಂದು ಕೊಟ್ಟ, ಅಮ್ಮ ಇದನ್ನು ನೀನು ಬೆಳೆಸಬೇಕು ಅಂತ. ಈಗ ಅದು ಫಸಲಿಗೆ ಬರ್ಲಿಕ್ಕೆ ಆಗಿದೆ. ಹಾಗೆ ಎಲ್ಲಿಂದಾದ್ರೂ ಹಿಡ್ಕೊಂಡು ಬರ್ತಾನೆ. ನಮ್ಮ ಮನೆಯವರು ಅಂದ್ರೆ ಅವರಿಗೆ ಕೃಷಿಯೂ ಬೇಕು, ಅವರ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಬೇಕು, ಎಜುಕೇಶನ್ ಇಲ್ಲದಿದ್ರು ಅವ್ರ ಮಕ್ಕಳಿಗೆ ಅನ್ನೊಂದು ಚಂದ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದೇ ಎಲ್ಲ. ಪ್ರತಿ ಟೀಚರ್ಸ್ಗಳಿಗೆ, ಡ್ರೈವರ್ಗಳಿಗೆ ಮಗುವನ್ನು ಹೇಗೆ ಸ್ಕೂಲಿಂದ ಮನೆಗೆ ತಲುಪಿಸುವುದು, ಮನೆಯಿಂದ ಪುನಃ ಸ್ಕೂಲಿಗೆ ಹೇಗೆ ಕರ್ಕೊಂಡು ಬರಬೇಕು ಅಂತ ಹೇಳುವಂಥದ್ದು ಅವರಿಗೆ ತುಂಬಾ. ನಮ್ಮ ಮನೆಯವರ ಹೆದರಿಕೆ ಅಂದ್ರೆ ಅಷ್ಟು ಜಾಗೃತಿಯಲ್ಲಿ ಕರ್ಕೊಂಡು ಬರಬೇಕು ಅವರು ಮಗುವನ್ನು. ಪುನಃ ಅಷ್ಟೇ ಜಾಗೃತಿಯಲ್ಲಿ ಮನೆಯವರ ಕೈಗೆ ಕೊಡಬೇಕು. ಆ ಥರ ಸ್ಕೂಲಲ್ಲಿ ಎಲ್ಲಿ ಏನೇ ಹೋಗಿ ಹೇಗೆ ಹೋಗಿ ಇದ್ರೂ ಅವರು ಒಂದು ಮನಸ್ಸು ಸ್ಕೂಲಲ್ಲಿ ಇರ್ತದೆ. ಹಾಗಾಗಿ ಇವತ್ತು ಆ ಸ್ಕೂಲ್ ಇವತ್ತು ಅಷ್ಟು ಒಳ್ಳೆ ಹೆಸರನ್ನ ಗಳಿಸಿಕೊಂಡಿದೆ. ಹೌದು. ಮಧುಕ ಅನೇಕರು ನನ್ನ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು. പക്ഷെ ನಿಮ್ಗೂ ಕೂಡ ಅದೇ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ. ಒಂದು ಸಮಾಜದಲ್ಲಿ ಒಬ್ಬ ಮಹಿಳೆ ಯಶಸ್ವಿ ಆಗುವ, ಅದು ಉದ್ಯಮ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಸಾಕಷ್ಟು ಟೀಕೆಗಳನ್ನ ಕೇಳಬೇಕಾಗುತ್ತೆ. ಆದ್ರೆ ಅನೇಕರು ಎದೆಗುಂದುತ್ತಾರೆ. ಆದ್ರೆ ಅದನ್ನ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದ್ರು ಯಶಸ್ವಿ ಆಗ್ತಾರೆ. ಅದಕ್ಕೆ ನೀವು ಕೂಡ ಒಂದು ಉದಾಹರಣೆ. ಬಹುಶಃ ಅಂತ ಮನಸ್ಥಿತಿ ಇರುವವರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ನನಗೆ ನಾನು ಪರ್ಟಿಕ್ಯುಲರ್ ಆಗಿ ಏನು ಹೇಳಕೊಳ್ತೀನಿ, ನನಗೆ ಆ ಇನ್ನೊಬ್ಬರ ಟೀಕೆಗೆ ಗಮನ ಕೊಡುವಷ್ಟು ಟೈಮ್ ಇಲ್ಲ.
ಯಾಕಂದ್ರೆ ನಾನು ಇನ್ನೊಬ್ಬರ ಬಗ್ಗೆ ಚಿಂತೆನೂ ಮಾಡುದಿಲ್ಲ. ನಾನು ಏನ್ ಕರೆಕ್ಟ್ ಆಗಿದೆ ಅದು ನಾನು ಮಾಡಿಕೊಂಡು ಹೋಗ್ತಾನೆ. ಅವ್ರು ಏನ್ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಅದು ನಾನಾಗ್ಲಿ ಸಂತು ಆಗ್ಲಿ ನಾವಿಬ್ರು ಅದೇ ನೇಚರ್. ಯಾಕಂದ್ರೆ ಎಷ್ಟೋ ಸಲ ಈಗ ನಾನು ಎಷ್ಟೋ ಹುಡುಗರಿಗೆ ಗಂಡಸರಿಗೆ ಕ್ಲಾಸ್ ಕೊಡ್ತೇನೆ, ಅವರು ಎಷ್ಟೋ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಯಾರು ಏನ್ ಹೇಳ್ತಾರೆ ಅನ್ನೋದು ಮ್ಯಾಟರ್ ಅಲ್ಲ, ನಾವು ಹೇಗಿದ್ದೇವೆ ಅಂತ ಹೇಳುವಂಥದ್ದು ಮ್ಯಾಟರ್. ನಾವು ತಪ್ಪು ಮಾಡಿದ್ರೆ ಸಮಾಜಕ್ಕೆ ಹೆದರ್ಬೇಕಾಗ್ತದೆ, ತಪ್ಪು ಮಾಡಿದ್ಮೇಲೆ ಯಾಕೆ ಹೆದರ್ಬೇಕು? ಸೊ ಹಾಗಾಗಿ ನನ್ಗೆ ಇವತ್ತಿನವರೆಗೆ ಅಂತ ಟೀಕೆ ಟಿಪ್ಪಣಿಗಳು ನನ್ನ ಕಿವಿಗೆ ಯಾವತ್ತೂ ಬಿದ್ದದೂ ಇಲ್ಲ, ಬಿದ್ರೆ ನಾನು ತಲೆ ಕೆಡಿಸಿಕೊಳ್ಳೋದು ಇಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಉದ್ಯಮದ ಯಶಸ್ಸು ಕೂಡ ಅದೇ. ಹೌದು, ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಸಮಯ ಇದ್ದಾಗ ಮಾತ್ರ ನಾವು ಈಗ ದಯವಿಟ್ಟು ಕ್ಷಮಿಸಿ ಹೆಂಗಸರದ್ದು ಅಂತ ಹೇಳೋದಲ್ಲ, ಈಗ 4 ಹೆಂಗಸರು ಸೇರಿದಲ್ಲಿ ಚರ್ಚೆಗಳು ಅನೇಕ ಬರ್ತಾ ಇರ್ತದೆ. ಬರುವಾಗ ಆ ತರದ್ದು ಕೆಲವು ಮಾತುಗಳು ಬರುತ್ತೆ. ಅಲ್ಲಿ ಸೇರದೇ ಇದ್ರೆ ನಮ್ಗೆ ಟೈಮ್ ಇಲ್ಲದಿದ್ರೆ ಅಂತದ್ದು ನಮ್ಮ ಕಿವಿಗೆ ಬೀಳುದೇ ಇಲ್ಲ. ಬಿದ್ರೆ ಅಲ್ವಾ ಟೆನ್ಷನ್. ನಿಮ್ಮ ಕೆಲಸದಲ್ಲಿ ನೀವು ಎಂಗೇಜ್ ಆಗಿದ್ರೆ ನಿಮ್ಗೆ ಅಂತದ್ದು ಯಾವ್ದು ಕಿವಿಗೆ ತಲುಪುವುದೇ ಇಲ್ಲ. ತಲುಪಿದ್ರೆ ಅಲ್ವಾ ನಮಗೆ ಮಾತುಗಳು. ಹಾಗಾಗಿ ನಾನು ಇಷ್ಟು ತನಕ ನನಗೆ ಕೇಳಲೂ ಇಲ್ಲ, ನಾನು ಅದಕ್ಕೆ ತಲೆನೂ ಕೊಡುದಿಲ್ಲ. ನಾ ತಪ್ಪು ಮಾಡಿದ್ರೆ ನಾನು ಹೆದರ್ತಾನೆ, ನಾ ತಪ್ಪು ಮಾಡುದಿಲ್ಲ. ಹಾಗಾಗಿ ನನಗೆ ಹೆದರಿಕೆ ಅನ್ನೋದಿಲ್ಲ ನನಗೆ. ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ಕೆಲವು ಕ್ಷಣದಲ್ಲಿ ನೋವಿನ ಅನುಭವ ಆಗೋದು ಕೂಡ ಉಂಟು. ಅದನ್ನೆಲ್ಲ ನೀವು ಹೇಗೆ ಎದುರಿಸಿದ್ರಿ ಅಂತ? ಈಗ ಮಧುವಕ್ಕ ಹೇಳಿದ ಹಾಗೆ ನಮಗೂ ಕೂಡ ಅಷ್ಟೇ, ಅದಕ್ಕೆಲ್ಲ ಟೈಮ್ ಇರುವುದಿಲ್ಲ. ಅಂದರೆ ನಾನು ಬೆಳಿಗ್ಗೆ ನನ್ನ ಕೆಲಸ ಆದ ಕೂಡಲೇ ನಾನು 10-10:30 ಬ್ಯಾಂಕಿಗೆ ಬರಬೇಕು. ಬ್ಯಾಂಕಿಗೆ ಬಂದು ಕಲೆಕ್ಷನ್ ಮಾಡಿದ ಕ್ಯಾಶನ್ನು ಹಾಕಬೇಕು. ಅದರ ಮಧ್ಯದಲ್ಲಿ ಎಲ್ಲಾದರೂ ಹೋಗುವಲ್ಲಿದ್ದರೆ ಹೋಗಬೇಕು. ಪುನಃ ಮಧ್ಯದಲ್ಲಿ ಸಂಜೆ ನನಗೆ ಕಲೆಕ್ಷನಿಗೆ ಮನೆಗೆ ಹೋಗಿ ಊಟ ಮಾಡಿ ಕಲೆಕ್ಷನಿಗೆ ಹೊರಡಬೇಕು. ಮಿಡ್ಲಲ್ಲಿ ಸಂಗೀತ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ಅಟೆಂಡ್ ಮಾಡಬೇಕು. ಪುನಃ ಕಲೆಕ್ಷನಿಗೆ ಬರಬೇಕು. ಹೇಳೋ 1000 ಹೇಳ್ಕೊಂಡೇ ಇರ್ತಾರೆ. ಅದೇ ನಮಗೆ ನಾವು ಕರೆಕ್ಟ್ ಇದ್ರೆ ನಾವು ಯಾವುದಕ್ಕೂ ಹೆದರ್ಬೇಕು ಅಂತ ಇಲ್ಲ. ಕೆಲಸ ಆಗಿರ್ಬೋದು ಅಥವಾ ಮನೆ ಜವಾಬ್ದಾರಿಗಳು ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರೆ? ಎರಡನ್ನೂ ಅದೇ ರೀತಿ, ಅದೇ ಮನೆದು ಇರ್ತದಲ್ಲ ಮಾಮೂಲಿ, ಮನೆದು ಮಾಡಿಕೊಳ್ತೇನೆ. ಆಮೇಲೆ ಕೆಲಸ 2 ಕ್ಲಾಸು ಮತ್ತು ಕಲೆಕ್ಷನ್ ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ತೊಂದರೆ ಇಲ್ಲ, ಖುಷಿ ಕೊಡ್ತದೆ. ನಮ್ಮ ಕೆಲಸದಲ್ಲಿ ಮತ್ತೆ ನಮ್ಮ ಕೆಲಸದಲ್ಲಿ ನಿಯತ್ತಿರಬೇಕು. ನಾವು ದುಡಿಯುವಂಥ ಸಂಸ್ಥೆ ಮೇಲೆ ಗೌರವ ಇರಬೇಕು. ಅದಿದ್ರೆ ನಮ್ಮ ಯಶಸ್ಸು ಖಂಡಿತ. ನಾನು ಯಾಕಂದ್ರೆ ನಾನು ಅದರಿಂದ ತೃಪ್ತಿ ಪಟ್ಟವಳು. ಹಾಗಾಗಿ ನಾನು ನಿಜ ಹೇಳಬೇಕು ಅಂತಿದ್ರೆ 10 ರೂಪಾಯಿಗೂ ನನ್ನ ಹತ್ರ ಇರಲಿಲ್ಲ, 10 ರೂಪಾಯಿಯೂ ಇರಲಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನನಗೇನು ಬೇಕು ಅಥವಾ ನನ್ನ ಮಕ್ಕಳಿಗೆ ಏನು ಬೇಕು, ನನ್ನ ಮನೆಗೆ ಏನು ಬೇಕು ಅದನ್ನು ಮಾಡುವಷ್ಟು ನಾನು ಶಕ್ತಿವಂತಳಾಗಿದ್ದೇನೆ. ನನಗದು ಖುಷಿ. ಬಹುಶಃ ತಾವು ಕೂಡ ಅದೇ ಮನೆ ಮತ್ತು ಇದು ನಿಮ್ಮ ವೃತ್ತಿಯನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ. ಯಾಕಂದ್ರೆ ನಿಮ್ಮಲ್ಲಿ ಇದಕ್ಕೆ ಇನ್ನೊಂದು ಕಾರಣ ಇದೆ. ಯಾಕಂದ್ರೆ ನೀವು ಮಾತ್ರ ಕೆಲಸ ಮಾಡೋದಿಲ್ಲ, ನಿಮ್ಮ ಕೈ ಕೆಳಗೆ ಅಥವಾ ನಿಮ್ಮೊಂದಿಗೆ ಅನೇಕರು ದುಡಿತಾ ಇದ್ದಾರೆ. ನಿಮ್ಮ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇತರ ಕೆಲಸ ಕಾರ್ಯಗಳಲ್ಲಿ, ಕೃಷಿ ಚಟುವಟಿಕೆಗಳಿರ್ಬೋದು. ಹಾಗಾಗಿ ನಿಮಗೆ ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮ ವೀಕ್ಷಕರು. ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಒಂದು ಮಾತಿದೆ, ಅನ್ನ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ ಅಂತ. ಯಾವಾಗಲೂ ಬಿಸಿ ಇರ್ತೇವೆ, ನೆಗೆಟಿವ್ಸ್ ಅನ್ನು ಥಿಂಕ್ ಮಾಡ್ಲಿಕ್ಕೂ ಸಮಯದ ಅಭಾವ ಇರ್ತದೆ ಅಲ್ಲಿ. ಮತ್ತೆ ಮನೆಯಲ್ಲಿ ಕೂಡ ಎಲ್ಲ ಮ್ಯಾನೇಜ್ ಮಾಡಿ ಕೆಲಸದವರಿಗೆ, ನಮಗೂ ಕೃಷಿ ಇದೆ, ಹೈನುಗಾರಿಕೆ ಇದೆ, ಒಟ್ಟಿಗೆ ಗೋಟ್ ಶೆಡ್ ಮಾಡಿದ್ದೇವೆ, ಆಮೇಲೆ ಮೀನು ಕೂಡ ದೊಡ್ಡ ಒಂದು ಕೆರೆ ಮಾಡಿದ್ದೇವೆ, ಒಂದು 20 ಲಕ್ಷ ನೀರು ಹಿಡಿಯುವಂಥದ್ದು. ಅದರಲ್ಲಿ ಒಂದು 2500 ಫಿಶ್ ಹಾಕಿದ್ದೇವೆ. ಅದೇ ನೀರು ಸಾವಯವ ಗೊಬ್ಬರ ಯೂಸ್ ಮಾಡಬೇಕು ಅಂತ ನಮ್ದು ಇಂಟೆನ್ಷನ್. ಹಾಗೆ ತೋಟಕ್ಕೆ ಅದೇ ನೀರು ಹಾಕ್ತೇವೆ, ಅದ್ರ ಜೊತೆ ಹಟ್ಟಿ ಗೊಬ್ಬರ, ಆಡು ಗೊಬ್ಬರ ಎಲ್ಲ ಹಾಕ್ತೇವೆ. ಹೀಗೆ ಕೃಷಿಯಲ್ಲೂ ಬ್ಯುಸಿ ಇರ್ತೇವೆ. ಕೃಷಿ ಕೆಲಸಗಳು ಕೂಡ ಆಯಾ ಟೈಮಿಗೆ ಆಗಬೇಕಾದ್ದು ಆಗ್ತದೆ. ಕೆಲಸದವರ ನಿಭಾಯಿಸೋದು ಕೂಡ ಕಷ್ಟ ಅಂತ ಅನ್ನಿಸೋದಿಲ್ಲ. ಅಮ್ಮ ಕೂಡ ಬಳಿಕ ಈ ಒಂದು ಸಂಶೋಧನೆ ಅನ್ವೇಷಣೆ ಅವರು ಮಾಡಿರುವಂತಹ ಈ ಒಂದು ತಂತ್ರಜ್ಞಾನ ಇದೇ ರೀತಿಯಲ್ಲಿ ಮುನ್ನಡೆಯಬಹುದು ಎನ್ನುವಂತ ಪ್ರಶ್ನೆಗಳು ಅನೇಕರಲ್ಲಿ ಇದ್ದಿರಬಹುದು ಅಲ್ವಾ? ಹೌದು, ಬಹುಶಃ ಅದಕ್ಕೆ ತಾವು ಉತ್ತರ ಆಗಿದೆ ಅಲ್ವಾ? ಈಗ ಮಿಲ್ಕಿಂಗ್ ಮೆಷಿನ್ ಸ್ವಲ್ಪ ಆರ್ಡರ್ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಹೆಚ್ಚಿನವರು ಹೈನುಗಾರಿಕೆಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದ್ರೆ ಪುನಃ ಈಗ ಅದ್ರ ಹತ್ರ ವಾಲ್ತಾ ಇದ್ದಾರೆ. ಯಾಕೆ ನ್ಯಾಚುರಲ್ ಮಿಲ್ಕ್ ಎಲ್ಲ ಕಡೆ ಸಿಗ್ತಾ ಇಲ್ಲ, ಅದಕ್ಕೇನಾದ್ರೂ ಕಲೆಬರಕೆ ಇರ್ಬೋದು ಅಂತೇಳಿ ಹೆಚ್ಚಿನವರು ತಾನೇ ದನ ಸಾಕ್ಬೇಕು ಅಂತ ಸಾಕ್ತಾ ಇದ್ದಾರೆ. ಆಮೇಲೆ ನಮ್ಮ ಹಿಂದಿನ ಫಸ್ಟ್ ಮೆಷಿನ್ಗೂ ಕೂಡ ಈಗ ಸರ್ವಿಸ್ ಫ್ಯಾಕ್ಟರಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಟೆಕ್ನಿಷಿಯನ್ಸ್ ಕೂಡ ಇದ್ದಾರೆ. ಒಂದು 3-4 ಜನ ಹೊರಗಡೆ ಹೋಗೋ ಟೆಕ್ನಿಷಿಯನ್ ಇದ್ದಾರೆ ಕ್ಷೀರಾ ಎಂಟರ್ಪ್ರೈಸಸ್ ಅಲ್ಲಿ. ಹಾಗೆ ನಮ್ಮ ಕ್ಷೀರಾ ಇಂಜಿನಿಯರಿಂಗ್ ಸ್ಟೀಲ್ ಫ್ಯಾಬ್ರಿಕೇಶನ್ ಫ್ಯಾಕ್ಟರಿಯಲ್ಲಿ ರೈಲಿಂಗ್, ರೂಫಿಂಗ್, ಸ್ಟೀಲ್ ವರ್ಕ್, ಸ್ಟೀಲ್ ಫ್ಯಾಬ್ರಿಕೇಶನ್ ಎಲ್ಲ ಮಾಡ್ತೇವೆ. ಪ್ರೊಟೋಟೈಪ್ ಏನೇ ಇದ್ರೂ ಕೂಡ ಅಂತ ಐಟಮ್ ಡಿಸೈನ್ ಕೊಟ್ರೆ ಅದನ್ನು ಮಾಡ್ತೇವೆ. ಹಾಗೆ ತುಂಬಾ ಬ್ಯುಸಿ ಇದ್ದೇವೆ. ಎಷ್ಟೋ ದಿನ ಮನೆಯಲ್ಲಿ ಹಸ್ಬೆಂಡ್ ಜೊತೆ ಮಾತಾಡದೇ ಇರುವಂತಹ ಸಮಯ ಕೂಡ ಉಂಟು. ರಾತ್ರಿ ಮಾತ್ರ ಒಂದು 10-12 ಗಂಟೆಗೆ ಮನೆ ಬಂದದ್ದು ಉಂಟು. ಒಂದು ಕೆಲಸ ಇವತ್ತು ಮುಗಿಬೇಕಂದ್ರೆ ಅದನ್ನು ಮುಗಿಸಿಯೇ ಬರೋದು. 2-3 ಕಡೆ ಸೈಟ್ ಅಲ್ಲಿ ವರ್ಕ್ ಇದ್ರೆ ಫಾಲೋ ಅಪ್ಸ್ ಇರ್ತದೆ ಅವರಿಗೂ ಕೂಡ. ಹಾಗೆ ಮಕ್ಕಳ ಜವಾಬ್ದಾರಿ, ಮನೆಯದ್ದು, ಕೃಷಿ, ಅಮ್ಮ ಕೂಡ ಜೊತೆಲಿ, ನಾವು ಅಮ್ಮನ ಜೊತೆಯಲ್ಲೇ ಇರೋದು ಮನೆಯಲ್ಲಿ. ಸೊ ಎಲ್ಲವೂ ನಿಭಾಯಿಸ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ಅಂತ ಹೇಳ್ಬೋದು. ಮಹಿಳೆ ಮನೆ ಬೆಳಗ್ತಾರೆ ಅನ್ನುವಂತ ಮಾತಿದೆ, ಅದು ನಿಜ ಕೂಡ. ಆದ್ರೆ ಶಾಲೆಯನ್ನು ಕೂಡ ಬೆಳಗ್ತಾರೆ ಅನ್ನುವಂಥದ್ದು ಮಧು ಅಕ್ಕನ ಇಂತಹ ಒಂದು ಕ್ರಿಯೇಟಿವ್ ಆದ
ಕೆಲಸ ಕಾರ್ಯಗಳ ಮೂಲಕ ಈ ಸಮಾಜ ಕಂಡುಕೊಂಡಿದೆ? ಏನು ಕನಸಿದೆ ಶಾಲೆ ಬಗ್ಗೆ? ಶಾಲೆ ಏನಿಲ್ಲ, ಮಕ್ಕಳು ಪ್ರತಿಯೊಬ್ಬರು ಕೂಡ ಸಾಧಕರಾಗಬೇಕು, ಅದೇ ಒಂದು ದೊಡ್ಡ ಕನಸು. ಎಲ್ಲರೂ ಕೂಡ ಅವರ ಏಮ್ ಅನ್ನು ರೀಚ್ ಆಗಬೇಕು, ಎಲ್ರಿಗೂ ಗುರಿ ಇರಬೇಕು. ಗುರಿ ಇದ್ರೆ ಸಾಧನೆ ಖಂಡಿತ ಸಾಧ್ಯ. ಅದರೊಟ್ಟಿಗೆ ಆತ್ಮಸ್ಥೈರ್ಯ ಇರಬೇಕು. ಅದಕ್ಕೆ ಪೇರೆಂಟ್ಸ್ ಟೀಚರ್ಸ್ ಸಪೋರ್ಟ್ ಮಾಡಬೇಕು. ಅದೊಂದೇ ಹೇಳುವಂಥದ್ದು ಮಕ್ಕಳಿಗೆ ಹೇಳಿದ್ದಾರೆ. ಮತ್ತೆ ಸಂಸ್ಥೆ ಕೂಡ ಬೆಳಿಬೇಕು. ನಮಗೆ ಮೇನ್ ಇಲ್ಲಿ ಸವಾಲು ಅಂತ ನೀವು ಆಗೊಂದು ಕ್ವಶನ್ ಕೇಳಿದ್ರಿ. ಸವಾಲು ಅಂತ ಅನ್ಸಿದ್ ಒಂದು ಆರ್ಥಿಕ ಸಮಸ್ಯೆ ಇರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಸ್ವಲ್ಪ, ಬ್ಯಾಂಕ್ ಲೋನ್ ಅದ್ರಲ್ಲಾಗಿ ಸರಿ ಆಯ್ತು. ಆಮೇಲೆ ನಿಭಾಯಿಸ್ತಾ ಇವಾಗ ನಮಗೆ ಮೇನ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇರೋದು, ನಾವು ಲೋಕಲ್ ಎಂಪ್ಲಾಯ್ಮೆಂಟ್ ಮಾಡಬೇಕು, ಹಳ್ಳಿಯವರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ನಮ್ದು ಮೇನ್ ಇಂಟೆನ್ಷನ್ ಇದ್ದದ್ದು. ಆದ್ರೆ ಕ್ರಮೇಣ ಏನಾಯ್ತು, ಎಲ್ಲರೂ ಫ್ರೆಶರ್ಸ್ ಬರ್ತಾರೆ, ಒಂದು 2 ವರ್ಷ ಟ್ರೈನಿಂಗ್ ಪಡೆದು ಮತ್ತೆ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ರು ಬೆಳಿಬೇಕು, ಅದು ನಿಜ. ಆದ್ರೆ ನಮಗೆ ಸಂಸ್ಥೆಗೆ ಅದು ತುಂಬಾ ಹೊಡೆತ ಬರ್ತದೆ. ಯಾಕೆಂದ್ರೆ ಅವನೇ ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು ಅಂತ ಹೇಳುವಾಗ ಆ ವ್ಯಕ್ತಿ ಹೋಗ್ಲಿಕ್ಕಾಯ್ತು. ಸೊ ಟ್ರೈನಿಂಗ್ ಸೆಂಟರ್ ತರ ಅನ್ನಿಸ್ತಾ ಉಂಟು ಸಂಸ್ಥೆ. ಹಾಗೆ ನಮ್ಮ ಸ್ಟೀಲ್ ಫ್ಯಾಬ್ರಿಕೇಶನ್ ಅಲ್ಲಿ ಅದೊಂದು ಸಮಸ್ಯೆ ಇರುವಂತದ್ದು. ಮಿಲ್ಕಿಂಗ್ ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಅದೇನು ಸಮಸ್ಯೆ ಇಲ್ಲ, ಯಾಕಂದ್ರೆ ಒಂದೇ ಇದನ್ನು ಯಾವಾಗ್ಲೂ ಮಾಡುವಂತದ್ದು. ಅಲ್ಲಿ ಇವಾಗ ಮಿಲ್ಕಿಂಗ್ ಮೆಷಿನ್ ಮಾಡೋದು, ಮತ್ತೆ ಜೇನು ತೆಗೆಯುವ ಮೆಷಿನ್ ಮಾಡ್ತೇವೆ. ಹಾಗೆ ಚಾಫ್ ಕಟ್ಟರ್ ಕೂಡ ಇದು ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್. ಪುಷ್ಪಕ, ಸಮಾಜದಲ್ಲಿ ಮಹಿಳೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂದೆ ಬಂದಿದ್ದಾರೆ, ಪ್ರಗತಿಯನ್ನ ಸಾಧಿಸಿದ್ದಾರೆ. ಬಹುಶಃ ಇನ್ನಷ್ಟು ಅವರು ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕಿದ್ರೆ, ಹೊಸತನ ಸಾಧಿಸಬೇಕಿದ್ರೆ ಏನಾದರೂ ಸಲಹೆಗಳಿದೆಯಾ? ಮಹಿಳೆಯರಿಗೆ ಮನೆ ಬಿಟ್ಟು ಬಂದ ಕೂಡಲೇ ಅವರು ಬಾರದೆ ಅವರಿಗೆ ಯಾವುದೇ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಹೊರಗಡೆ ಬರಲೇಬೇಕು. ಮನೆಯಲ್ಲೇ ಅವರು ಇದ್ದು ಮಾಡುವಂಥದ್ದು ಏನಿಲ್ಲ. ಈಗ ನನ್ನನ್ನೇ ನಾನು ತಗೊಂಡ್ರು ಕೂಡ, ನಾನು ಈ ಮಹಿಳಾ ಮಂಡಲಕ್ಕೆ ಬಂದ ಮೇಲೇನೆ ನಾನು ನಿಜವಾಗಿಯೂ ನಾನೊಂದು ಗುರುತಿಸಿಕೊಂಡದ್ದು ಅಂತ ಆಗ್ತಾ ಉಂಟು ನನಗೆ. ಹಾಗಿರುವಾಗ ಎಲ್ಲರನ್ನು ನಾನು ಹೇಳೋದು, ನೀವು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಳ್ಳಿ. ಆಗ ಅಲ್ಲಿ ನಿಮಗೆ ಹೆಚ್ಚು ಜನರ ಪರಿಚಯ ಆಗ್ತದೆ. ಮತ್ತೆ ಆ ಪರಿಚಯದ ಮೂಲಕ ನಾವು ಮತ್ತೆ ನಾವು ಹೊರಗೆ ಬರ್ತೇವೆ, ಎಲ್ಲದರಲ್ಲಿ ನಾವು ಭಾಗಿಯಾಗ್ತೇವೆ ಅಂತ ನನ್ನ ಅಭಿಪ್ರಾಯ. ಒಂದು ಹೇಳಿ ಮೇಡಮ್, ಈಗ ಬದಲಾಗ್ತಿರುವ ಕಾಲಕ್ಕೆ ಮಹಿಳೆಯರು ಹೇಗೆ ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ತೀವಿ? ಬದಲಾಗುತ್ತಿರುವ ಕಾಲದಲ್ಲಿ ಬಹುಶಃ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಇವತ್ತು. ಅಂದರೆ ನಾವು ಏನು ಒಂದು ತಂತ್ರಜ್ಞಾನದ ಯುಗದಲ್ಲಿ ಎಲ್ಲ ಮಹಿಳೆಯರಿದ್ದೇವೆ. ಅದು ಪಟ್ಟಣದವರು ಇರ್ಬೋದು, ಹಳ್ಳಿಯವರು ಇರ್ಬೋದು. ಪ್ರತಿಯೊಂದು ಕೇವಲ ಗಂಡಸರ ಕೈಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಮಗುವಿನ ಕೈಯಲ್ಲಿ ಕೂಡ ಇವತ್ತು ಮೊಬೈಲ್ ಇದೆ. ಇಂತಹ ಒಂದು ತಂತ್ರಜ್ಞಾನದ ಯುಗದಲ್ಲಿ ಮಹಿಳೆಯರು ಈ ಒಂದು ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡಾಗ ಬಹುಶಃ ನಮಗೆ ಅದರಿಂದ ಸುಮಾರು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಾವು ಹಲವು ಹೊಸ ವಿಷಯಗಳನ್ನು ಅದೇ ಮೊಬೈಲಿಂದ ಕಲಿಬೋದು. ಆ ಹಲವು ವಿಷಯಗಳನ್ನು ಅದರಿಂದ ಕಲಿತು ನಮ್ಮ ಜೀವನದ ಏಳಿಗೆಗೆ ಉಪಯೋಗಿಸುವಂತಹ ಹಲವು ವಿಷಯಗಳು ಮೊಬೈಲಲ್ಲಿದೆ. ಅದನ್ನು ನಾವು ಅಳವಡಿಸ್ಕೊಡ್ಬೇಕೆ ಹೊರತು ನಮ್ಮ ಸಮಯ ಪಾಸ್ ಮಾಡೋದು ಹೇಗೆ ಅಂತೇಳಿ ಸುಮ್ಮನೆ ರೀಲ್ಗಳನ್ನು ನೋಡಿಕೊಂಡು ಅಥವಾ ಅಡಿಗೆ ಇಂಥದನ್ನು ನಮಗೆ ಗೊತ್ತಿಲ್ಲದ ಕೆಲವು ಜೋಕ್ಸ್ಗಳನ್ನು ನೋಡಿಕೊಂಡು ಸಮಯ ಕಳೆಯುವುದರಲ್ಲಿ ಅರ್ಥ ಇಲ್ಲ ಅಂತ ಭಾವಿಸ್ತೇನೆ. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದೊಂದು ನಿಮಿಷ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ, ಅದು ಮಹಿಳೆಗಾಗಲಿ ಪುರುಷನಿಗಾಗಲಿ, ಅದು ಅತ್ಯಂತ ಅಮೂಲ್ಯವಾದ ಒಂದು ಕ್ಷಣ ಅಂತ ನಾನು ಭಾವಿಸ್ತೇನೆ. ಆ ಕ್ಷಣವನ್ನು ನಾವು ಕಳೆದ್ರೆ ಮತ್ತೆ ಆ ಒಂದು ನಿಮಿಷ ನಮಗೆ ವಾಪಸ್ ಸಿಗುವುದಿಲ್ಲ. ಅದರಿಂದ ನಾವು ಪ್ರತಿಯೊಬ್ಬರು ಕೂಡ ಈ ಒಂದು ಹೊಸ ಯುಗದಲ್ಲಿ ಏನು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ನನ್ನ ಪ್ರತಿಯೊಂದು ಕ್ಷಣವನ್ನು ನಾನು ಹೇಗೆ ಒಂದು ಪಾಸಿಟಿವ್ ಆಗಿ ಉಪಯೋಗಿಸಬೇಕು, ಅದಕ್ಕೆ ಈ ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಬೇಕು ಅಂತ ಹೇಳುವುದನ್ನು ನಾವು ಯೋಚನೆ ಮಾಡಿದರೆ ಬಹುಶಃ ಅದು ಹೆಚ್ಚಿನ ಮಹಿಳೆಯರು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಎಸ್, ಆತ್ಮೀಯ ವೀಕ್ಷಕರೇ, ಈ ಮಹಿಳಾ ದಿನದ ಈ ವಿಶೇಷ ಸಂದರ್ಭದಲ್ಲಿ ಈಗಾಗಲೇ ಅನೇಕ ಬಾರಿ ಉಲ್ಲೇಖಿಸಿದ ಹಾಗೆ ವಿಶಿಷ್ಟ ಹಾದಿಯ ಮೂಲಕ ಸಮಾಜದಲ್ಲಿ ಸಾಧನೆ ಮಾಡಿರುವಂತಹ ಹಲವು ಮಹಿಳೆಯರ ಮನದ ಮಾತುಗಳಿಗೆ ಈ ಸುದ್ದಿ ಚಾನಲ್ ಧ್ವನಿಯಾಗಿದೆ. ಇನ್ನೇನು ಕಾರ್ಯಕ್ರಮ ಮುಗಿಸುವಂತಹದ್ದು. ಕೊನೆಯದಾಗಿ ನನ್ನೆಲ್ಲ ಇಲ್ಲಿ ಇವತ್ತು ಅತಿಥಿಗಳಾಗಿ ಬಂದಿರುವ ಮಹಿಳೆಯರ ಕೊನೆಯ ಮಾತು ಪ್ಲೀಸ್. ರಜನಿಕಾ, ಕೊನೆಯ ಮಾತೆಂದರೆ ಇವತ್ತು ಆರತಿ ಪುರುಷೋತ್ತಮ ಅವರು ಹಾಡಿದ ಹಾಡಲ್ಲೇ ಉಂಟು. ಮಹಿಳೆಯರ ಬಗ್ಗೆ ಅತ್ಯುತ್ತಮವಾಗಿ ಅರ್ಥಪೂರ್ಣವಾದ ಒಂದು ಹಾಡನ್ನು ಹಾಡಿದ್ದಾರೆ. ಅದೇ ಮಹಿಳೆಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಮತ್ತು ಪ್ರತಿಯೊಬ್ಬ ಮಹಿಳೆಗೂ ಸ್ವತಃ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು, ಅಥವಾ ನಮಗೆ ಯಾರಾದರೂ ಹೇಳುವವರಿದ್ದರೆ ಅದನ್ನು ಕೇಳಬೇಕು ಅಥವಾ ನೋಡಿ ಕಲಿಬೇಕು. ಎರಡನೇದಾಗಿ
ಆಮೇಲೆ ಇದು ಯಾರೇ ಏನೇ ಹೇಳಿ ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಮ ದಾರಿಯಲ್ಲಿ ನಾವು ಹೋಗಬೇಕು. ಯಾಕಂದರೆ ನಾನೀಗ ಕಷ್ಟಪಡ್ತಾ ಇದ್ದೇನೆ ಅಂದರೆ 2 ಮಕ್ಕಳಿದ್ದಾರೆ. ಮಕ್ಕಳನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ತರಬೇಕು. ನನ್ನನ್ನು ಜನಗಳು ಹೇಗೆ ಗುರುತಿಸ್ತಾರೆ, ಪ್ರೀತಿಸ್ತಾರೆ, ಅದು ಕೂಡ ನನ್ನ ಮಕ್ಕಳಿಗೆ ಸಿಗಬೇಕು. ಹಾಗೆ ನನ್ನ ಸ್ಟೂಡೆಂಟ್ಗಳಿಗೂ ಸಿಗಬೇಕು ಅಂತ ಆಶಿಸ್ತೇನೆ. ಹಾಗೆ ಇದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲೆಲ್ಲ ನನಗೆ ಪ್ರಶಸ್ತಿ ಸಿಕ್ಕಿದೆ. ಇದು ಡಿಸ್ಟಿಕ್ ಲೆವೆಲಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಚಂದ್ರಾಕ್ಷಿ ಜಯರಯ್ಯ ಅವರು ನನ್ನದೊಂದು ಆರ್ಟಿಕಲ್ ಬರೆದಿದ್ದರು, ಅದು ನನಗೆ ಹರಿಣಿ ಮೇಡಮ್ ಅವರೇ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಅವರನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ಹಾಗೂ ಇದು ಸುಳ್ಯದ ಎಲ್ಲ ಜನರು ನನಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ಮುಂದೆ ಮತ್ತು ನನಗೆ ಇದು ನನ್ನ ದಿನಚರಿಯಲ್ಲಿ ನನಗೆ ಟೈಮ್ ಇಲ್ಲ. 7:30 ಗಂಟೆಯಿಂದ ನಾನು ರಾತ್ರಿ 9:30 ಗಂಟೆ ತನಕ ಕ್ಲಾಸ್ ಮಾಡ್ತೇನೆ. ಯಾಕೆಂದರೆ ಸಾಯಂಕಾಲ ನನಗೆ ಡ್ಯೂಟಿಗೆ ಹೋಗೋ ಟೀಚರ್ಸ್ ಇರ್ಬೋದು, ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರೆಲ್ಲ ಕ್ಲಾಸಿಗೆ ಬರ್ತಾರೆ. ಮಾರ್ನಿಂಗ್ ಕೂಡ ಡ್ಯೂಟಿಗೆ ಹೋಗೋರು ಬರ್ತಾರೆ. ಆದ ಕಾರಣ ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಫುಲ್ ಬ್ಯುಸಿಯಾಗಿರ್ತೇನೆ. ಸ್ಟಿಚಿಂಗ್ ತೊಗೊಳ್ತೀನಿ, ತರಬೇತಿ ಕೊಡ್ತೀನಿ, ಹೊರಗಡೆ ಕೂಡ ಸ್ಟಿಚಿಂಗಿಗೆ ಕೊಡ್ತೇನೆ ನನ್ನ ಸ್ಟೂಡೆಂಟ್ಗಳಿಗೆ. ಅದೇ, ಮತ್ತು ಅತ್ತೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅತ್ತೆ ನಾನು ಪ್ರತಿ ಕ್ಷಣನೂ ನೆನಪಿಸ್ಕೊಳ್ತಾ ಇರ್ತೇನೆ. ನಮ್ಮ ದಿನಚರಿ ಅಂದರೆ ಮೊದಲಿದ್ದಾಗ ಈಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಸಹ ಅಪ್ಡೇಟ್ ಆಗಬೇಕು. ಎಲ್ಲ ಹೆಣ್ಮಕ್ಳು ಹೊರಗೆ ಬರಬೇಕು. ಮಕ್ಕಳನ್ನೆಲ್ಲ ನೋಡಿಕೊಂಡು ಕೃಷಿಯನ್ನು ಮುಂದುವರಿಸ್ತಾ ಹೋಗ್ತಾ ಇರೋದು ಅಷ್ಟೇ. ಓಕೆ. ಬೆಳಿಗ್ಗೆ ನಮ್ಮ ದಿನಚರಿ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಆಗ್ತದೆ. ಹಾಗೆ ಸಮಯ ಹೋಗುವುದೇ ಗೊತ್ತಾಗೋದಿಲ್ಲ. ಎಲ್ಲ ಕೆಲಸ ಮಾಡಿ ಮುಗಿಯುವಾಗ ಇದಾಗ್ತದೆ. ಹಾಗೆ ನಮ್ಮದು ದಿನಚರಿ ಹಾಗೆ ಅಷ್ಟೇ. ಮಹಿಳೆಯರಿಗೆ ಮಾತ್ರ ದಿನಚರಿ ಅಂತ ಇರೋದಿಲ್ಲ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ದಿನಚರಿ ಇರ್ತದೆ. ಅದರಲ್ಲಿ ಮಹಿಳೆಯನ್ನು ವಿಶೇಷವಾಗಿ ಒಂದು ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಕರಿತೇವೆ. ಯಾಕೆಂತ ಹೇಳಿದರೆ, ಮಹಿಳೆ ಸಮಾಜದಲ್ಲಿ ಹೊರಗೆ ಬಂದಾಗ ಅವಳ ಮನೆಯ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೌಟುಂಬಿಕ ವ್ಯವಸ್ಥೆಗೆ ನಾವು ಅತ್ಯಂತ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡ್ತಾ ಇರೋದರಿಂದಾಗಿ ನಮ್ಮ ಕುಟುಂಬದ ಹೊಣೆಗಾರಿಕೆಯೊಂದಿಗೆ ನಮ್ಮ ಸಮಾಜಕ್ಕೆ ನಾವು ಸಮಯವನ್ನು ಹೇಗೆ ಮೀಸಲಿಡಬೇಕು ಅಂತ ಹೇಳೋದು ನಮ್ಮ ದಿನಚರಿ ಆಗಿರ್ತದೆ. ಹಾಗೆ ಪ್ರತಿಯೊಂದು ನಾನು ಹೇಳಬೇಕಾದದಿಷ್ಟೇ, ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮಕ್ಕಳಾಗಲಿ, ಪ್ರತಿಯೊಂದು ಜೀವಿಯಾಗಲಿ ಅದಕ್ಕೆ ತನ್ನದೇ ಆದ ಒಂದು ಸಾಮರ್ಥ್ಯ ಇರ್ತದೆ. ಇದನ್ನು ನಾನು ಕಂಡುಕೊಂಡದ್ದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ. ಪ್ರತಿಯೊಂದು ಅದು ಅಂಗವಿಕಲತೆಯನ್ನು ಹೊಂದಿರ್ಬೋದು ಅಥವಾ ಸಾಮಾನ್ಯ ಮಗು ಇರ್ಬೋದು, ಅದನ್ನು ನಾವು ತರಬೇತಿಗೊಳಿಸಿ ಅದನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಹೇಗೆ ನಾವು ಪ್ರಯತ್ನವನ್ನು ಮಾಡ್ತೇವೆ, ಅವರಿಗೆ ಹೇಗೆ ತರಬೇತಿಯನ್ನು ನೀಡ್ತೇವೆ. ಯಾವಾಗ ನಾವು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳೋದಿಲ್ವೋ ಆಗ ಆ ಮಗುವಿನಲ್ಲಿರುವಂತಹ ಪೊಟೆನ್ಷಿಯಲ್ ಏನಿದೆ ಅಂದರೆ ಅದಕ್ಕೂ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ನಾವು ಹೊರಗೆ ತಂದು ಅದರಲ್ಲಿ ಅದು ಮಿಂಚುವಂತೆ ಮಾಡಿದಾಗ, ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ಇಷ್ಟರವರೆಗೆ ಕಲಿತಂತಹ ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು ಮದುವೆಯಾಗಿ ಇವತ್ತು ಉತ್ತಮ ಗೃಹಿಣಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಶಿಲ್ಪಿಯಾಗಿ ದೇವಸ್ಥಾನದ ಶಿಲ್ಪಿಯಾಗಿ ಮರದ ಕೆತ್ತನೆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಅಂದರೆ ನಾವು ಅವರ ಒಂದು ಪೊಟೆನ್ಷಿಯಲನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿದಾಗ ಆ ಪ್ರತಿಯೊಂದು ವ್ಯಕ್ತಿ ಕೂಡ ಅವನ ಒಂದು ಪೊಟೆನ್ಷಿಯಲನ್ನು ಉದ್ದೀಪನಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇದು ಉದಾಹರಣೆಯಾಗಿ ಹೇಳ್ತೇನೆ. ಹಾಗೆ ಪ್ರತಿಯೊಬ್ಬ ಮಹಿಳೆ ಕೂಡ ಏನಾದರೂ ಕಷ್ಟ ಬಂದಾಗ ಕುಗ್ಗದೆ ತಮ್ಮ ಸುತ್ತಮುತ್ತಲಿನವರನ್ನು ನಾವು ಪ್ರೇರಣೆಯಾಗಿ ಇಟ್ಟುಕೊಂಡು ನಮ್ಮ ಕುಟುಂಬದವರ ಒಂದು ಸಪೋರ್ಟನ್ನು ಗಳಿಸಿಕೊಂಡು ನಾವು ಅದನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಒಂದು ಸಮಾಜದಲ್ಲಿ ಒಂದು ಎದ್ದು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ನಾನು ಭಾವಿಸ್ತೇನೆ. ಹಾಗೆ ಕೆಲವರು ನನಗೆ ಹಲವಾರು ಬಾರಿ ಕೇಳಿದ್ದಿದೆ, ನೀನು ಹೇಗೆ ಇದನ್ನೆಲ್ಲ ನಿಭಾಯಿಸ್ತಿ ಅಂತ. ನನಗೆ ಆಶ್ಚರ್ಯ ಆಗ್ತದೆ. ಯಾಕೆಂತೇಳಿದರೆ ನಿಭಾಯಿಸುವುದು ಅಂತ ಹೇಳಿದರೆ ಪ್ರತಿಯೊಬ್ಬನಿಗೂ ಕೂಡ ಆ ಸಾಮರ್ಥ್ಯ ಇದೆ. ಒಂದೇ ಅಂದರೆ ನಮಗೆ ಏನು ಮಾಡಬೇಕು ಅಂತ ಹೇಳೋದ ಒಂದು ಗುರಿ ಇರಬೇಕು, ಯಾವುದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳೋದನ್ನು ಗೊತ್ತಿರಬೇಕು. ಅದನ್ನು ನಾವು ಒಂದು ನಮ್ಮ ಮನಸ್ಥಿತಿಯನ್ನು ಅದಕ್ಕೆ ಸೆಟಪ್ ಮಾಡಿಕೊಳ್ಬೇಕು. ಆಗ ನಮ್ಮಿಂದ ಪ್ರತಿಯೊಂದು ಕೆಲಸ ಕೂಡ ಆ ಟೈಮಿಗೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ದಿನದ 24 ಗಂಟೆಯನ್ನು ನಾವು ಹೇಗೆ ಒಂದು ಉಪಯುಕ್ತವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳೋದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸಮಾಜದಲ್ಲಿ ನಾವು ಕಾಣಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳೋದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ನಾನು ಕೂಡ ಹಾಗೆ ಮೇಡಮ್ ಹೇಳಿದಾಗೆ ಹೆಣ್ಣು ಮಕ್ಕಳು ಅಂತೇಳಿದರೆ ಹೆಣ್ಣು ಮಕ್ಕಳ ಜವಾಬ್ದಾರಿ ಇರ್ತದೆ ಕೆಲಸಗಳು. ಹಾಗೆ ಅಂತೇಳಿ ಗಂಡಸರು ನಮಗೆ ತುಂಬ ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಸ್ವಲ್ಪ ಮುಂದೆ ಬರ್ಬೋದು ಅಂತ ಹೇಳ್ತೇನೆ ನಾನು. ಯಾಕೆಂತೇಳಿದ್ರೆ ನಮ್ಮ ಮನೆಯವರು
ನಮ್ಮ ಕುಟುಂಬ ಅಂತ ಹೇಳಿದ್ರೆ ನಮ್ಮ ಭಾವ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ನಮ್ಮ ಮಗ ಇರ್ಬೋದು, ಸೊಸೆ ಇರ್ಬೋದು, ಮಗಳಿರ್ಬೋದು, ಅಳಿ ಇರ್ಬೋದು, ಪುಳ್ಳಿಗಳಿರ್ಬೋದು, ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವರು ಮಾತ್ರ ಈಗ ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಇನ್ನು ಇಷ್ಟು ಕೆಲಸ ಮಾಡಿಕೊಂಡ್ರೆ ವಯಸ್ಸಾದಾಗ ಏನಾದರೂ ವ್ಯತ್ಯಾಸ ಆದರೆ ಏನು ಕತೆ ಅಂತ. ಹಾಗೆ ಅಂತೇಳಿ ನಾನು ನನ್ನ ಕೆಲಸ ಮಾಡೋದನ್ನು ನಾನು ನಿಲ್ಲಿಸೋದೇ ಇಲ್ಲ. ನನಗೆ ಕೆಲಸ ಅಂದರೆ ತುಂಬ ಇಷ್ಟ. ಸಮಯ ಯಾರಿಗೂ ಇರುವುದಿಲ್ಲ, ಸಮಯ ನಾವು ಮಾಡಿಕೊಂಡಾಗೆ ಇರ್ತದೆ. ಯಾವುದೇ ಕೆಲಸವನ್ನ ಮಾಡಿ ಶ್ರದ್ಧೆಯಿಂದ ಮಾಡಿ, ನಿಯತ್ತಾಗಿ ಮಾಡಿ, ಯಶಸ್ಸು ಖಂಡಿತವಾಗ್ಲೂ ನಿಮ್ಮ ಇರ್ತದೆ. ಯಶಸ್ಸು ಯಾವಾಗ ಬರುತ್ತೆ? ದುಡ್ಡು ಆಟೋಮೆಟಿಕ್ ಆಗಿ ಅದರ ಹಿಂದೆ ಬಂದೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಲ್ಲೂ ಒಂದು ಪ್ರತಿಭೆ ಇದೆ, ಎಲ್ಲರೂ ಹೇಳಿದ ಹಾಗೆ. ಆದರೆ ಕೆಲವರಿಗೆ ಅದನ್ನು ಅವರಾಗೆ ತೋರಿಸಿಕೊಳ್ಬೇಕಾಗತ್ತೆ. ಕೆಲವರಿಗೆ ಮಾತ್ರ ಅಂತಹ ಒಂದು ಅವಕಾಶಗಳು ಅಥವಾ ಹಿಂದಿಂದ ಬೆನ್ನು ತಟ್ಟುವವರು ಸಿಗ್ತಾರೆ. ಸೊ ಬೆನ್ನು ತಟ್ಟುವವರು ಸಿಗಲಿ ಅಂತ ಹೇಳುವಂಥದ್ದು ಕಾಯುವುದಕ್ಕಿಂತ ಅವರವರ ಪ್ರತಿಭೆಯನ್ನು ಅವರೇ ಅಂದ್ಕೊಂಡು ಅದನ್ನು ಅವರು ಕಾರ್ಯರೂಪಕ್ಕೆ ತರುವುದು ಒಳ್ಳೆಯದು ಅಂತ ಅನಿಸ್ಕೊಳ್ತೀನಿ ನಾನು. ದಿನಚರಿ ಅಂತ ಹೇಳಿದ ಕೂಡಲೇ ಈಗಾಗಲೇ ಹೇಳಿದರು ಎಲ್ಲರೂ, ಮನೆ ಕೆಲಸ ಇದ್ದೇ ಇರ್ತದೆ. ಅದರ ಜೊತೆಗೆ ನನ್ನದು ವೃತ್ತಿ ಕ್ಷೇತ್ರದಲ್ಲಿ ಕೂಡ ನನ್ನನ್ನು ಪ್ರತಿಯೊಬ್ಬರೂ ಕೂಡ ನನ್ನ ವೃತ್ತಿಯಲ್ಲಿ ಖುಷಿಯನ್ನು ಕೊಡುವವರೇ ಇರೋದು. ಯಾಕಂದರೆ ಹೇಳ್ತಾರೆ, ಮೇಡಮ್ ನಿಮ್ಮ ಜೊತೆ ಪಿಗ್ಮಿ ಕಟ್ಟಿ ನಾನು ಅದು ಮಾಡಿಕೊಂಡೆ, ಮನೆಗೆ ಇದು ಮಾಡಿಕೊಂಡೆ, ನನ್ನ ಮನೆಗೆ ಆಚೆದು ಮಾಡಿದೆ, ಅದು ನಮಗೆ ತುಂಬ ತೃಪ್ತಿ ಕೊಡ್ತದೆ. ಹಾಗೆ ವೃತ್ತಿ ಕ್ಷೇತ್ರದ ಸಾಧನೆ ಅಂತ ಹೇಳಿದರೆ ನನಗೆ ನನ್ನನ್ನು ಧೀರ ಮಹಿಳೆ, ದಿಟ್ಟ ಮಹಿಳೆ, ಸಾಧಕ ಮಹಿಳೆ ಅಂತೇಳಿ ಕೂಡ ನನ್ನನ್ನು ಗೌರವಿಸಿದವರು. ಅದೇ ರೀತಿ ಸಂಗೀತ ಕ್ಷೇತ್ರದಲ್ಲಿ ಕೂಡ ಹಾಗೆ ಕಲಾ ಕಂಠಸಿರಿ, ಆಮೇಲೆ ಗಾಯನ ರತ್ನ, ಗಾನ ಕೋಗಿಲೆ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ಪ್ರತಿಯೊಬ್ಬರಲ್ಲೂ ಕೂಡ ಅವ್ರದ್ದೇ ಆದಂತಹ ಕಲೆ ಇದೆ. ಆ ಕಲೆಯನ್ನು ಯಾವ ರೀತಿ ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅದು ಅವರವರಿಗೆ ಬಿಟ್ಟದೆ. ಈಗ ಮೇಡಮ್ ಹೇಳಿದ ಹಾಗೆ ಬೆನ್ನು ತಟ್ಟುವವರು ಇರ್ತಾರೆ, ಅದೇ ರೀತಿ ಕಾಲೆಳೆಯುವವರು ತುಂಬ ಜನ ಇರ್ತಾರೆ. ನಾವು ಆ ಕಾಲೆಳೆಯುವುದನ್ನು ಅದನ್ನು ಕಡೆಗಣಿಸಿ ಆ ಬೆನ್ನು ತಟ್ಟುವವ್ರ ಜೊತೆಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಖಂಡಿತ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿ ನಾವು ಕಂಡುಕೊಳ್ಳಿಕ್ಕೆ ಆಗ್ತದೆ. ಸರ್, ಕೊನೆಯ ಮಾತು ಅಂತ ಹೇಳಿದ್ರು. ಹಾಗೆ ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯ ಪಾತ್ರ ತುಂಬ ಹಿರಿದಾದದ್ದು. ಪಾಶ್ಚಾತ್ಯ ಕೆರಳಿಸುವ ಸಂಸ್ಕೃತಿಯಿಂದ ನಮ್ಮ ಅರಳಿಸುವ ಸಂಸ್ಕೃತಿಯೆಡೆಗೆ ನಾವು ಸಾಗುವ. ಮಕ್ಕಳು ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅನುಕರಿಸ್ತಾರೆ, ನಾವು ಮಾದರಿಯಾಗಿರುವ. ಅದರೊಂದಿಗೆ ನಮ್ಮೆಲ್ಲರ ಭಾವಿಸುವ ಮನಸ್ಸು ಚೊಕ್ಕಟವಾಗಿರಲಿ, ನೋಡುವ ದೃಷ್ಟಿಯು ನಿರ್ಮಲವಾಗಿರಲಿ, ಕೇಳುವ ಕಿವಿಗಳು ಎಚ್ಚರಿಕೆಯಿಂದಿರಲಿ, ಆಡುವ ನಾಲಿಗೆಯು ಹಿಡಿತದಲ್ಲಿರಲಿ, ಮಾಡುವ ಕೈಗಳು ಮಡಿಯಿಂದಿರಲಿ, ಪ್ರೀತಿ ಇರಲಿ, ಸಂಬಂಧಗಳಲ್ಲಿ ಪಾರದರ್ಶಕತೆ ಇರಲಿ. ನಮಸ್ಕಾರ. ನಾನು ಮಹಿಳೆಯರಿಗೆ ಹೇಳುವುದಕ್ಕಿಂತ ಈಗ ಪುರುಷರಿಗೆ ಒಂದು ಹೇಳ್ತಾ ಇದ್ದೇನೆ. ಈ ಮಹಿಳೆಯರನ್ನು ಪುರುಷರು ಸ್ವಲ್ಪ ಹೊರಗಡೆ ಹೀಗೆ ಬಿಡಿ, ಯಾಕಂದ್ರೆ ಅವರು ಮಾನಸಿಕವಾಗಿ ಆರೋಗ್ಯದಲ್ಲಿರ್ತಾರೆ. ಅವರು ಮಾನಸಿಕವಾಗಿ ಆರೋಗ್ಯದಲ್ಲಿ ಇರ್ತಾರೆ ಅಂದ್ರೆ ಅದು ಅವರಿಗೆ ಕೂಡ ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅವರ ಆರೋಗ್ಯ ಚೆನ್ನಾಗಿದ್ರೆ ಅವರು ಕೂಡ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕುತ್ತಾರೆ. ಆದ ಕಾರಣ ನಾನು ಎಲ್ಲ ಒಂದು ಪುರುಷರಲ್ಲಿ ಹೇಳುವುದಂದ್ರೆ ಸ್ವಲ್ಪ ಹೊತ್ತು ಅವರನ್ನು ಹೀಗೆ ಮನೆಯಿಂದ ಹೊರಗಡೆ ಬಿಟ್ಟು ಮಹಿಳಾ ಮಂಡಲದಲ್ಲಿ ಏನಾದರೂ ಅಥವಾ ಹೊರಗಡೆ ಸಂತೋಷವಾಗಿರ್ಲಿಕ್ಕೆ ನೀವು ಕೂಡ ಅವರಿಗೆ ಒಂದು ಸಹಕಾರ ಕೊಡಬೇಕು ಎಂಬುದು. ಈಗ ನನಗೆ ಆ ಒಂದು ಇದು ಬರಲಿಲ್ಲ, ಯಾಕಂದ್ರೆ ನನ್ನ ಪತಿಯವರು ಕೂಡ ಸಾಮಾಜಿಕ, ಧಾರ್ಮಿಕ ಮತ್ತು ಅವರ ವೃತ್ತಿ ಜೀವನ ಅಂದ್ರೆ ಅವರು ಪಶು ವೈದ್ಯರಾದ ಕಾರಣ ಹೊರಗಡೆ ಹೆಚ್ಚು ಸಮಯ ಇರುವ ಕಾರಣ ಅವರಿಗೆ ನಾನು ಎಷ್ಟು ಹೊರಗಡೆ ಇರ್ತೇನೆ ಅದನ್ನೇ ಅವರು ಇಷ್ಟಪಡ್ತಾರೆ. ಯಾಕಂದ್ರೆ ನಾನು ಅವರಿಗೆ ಏನು ಹೇಳುದಿಲ್ಲ ನೋಡಿ. ಆಗ ಅವರು ನೀವ್ಯಾಕೆ ಲೇಟ್ ಆಗಿ ಬಂದಿರಿ ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ನಾನು ಅವರು ಬರುವ ಹೊತ್ತಿಗೆ ಮನೆಗೆ ತಲುಪಿದ್ರೆ ಸಾಕು, ಅದೇ ಅವರಿಗೆ ಇಷ್ಟ. ಆದ ಕಾರಣ ನಮ್ಮ ಮನೆಯಲ್ಲಿ ಯಾವುದು ಬರಲಿಲ್ಲ. ಅಂದ್ರೆ ಸಣ್ಣ ವರ್ಷದಲ್ಲಿ ನಮಗೀಗ 36 ವರ್ಷ ಆಯ್ತು ಮದುವೆ ಆಗಿ. ಅವರು ಸಣ್ಣ ಪ್ರಾಯದಲ್ಲಿ ಅವರು 23 ವರ್ಷಕ್ಕೆ ಮದುವೆ ಆದ್ರು, ಮಗನಿಗೆ 24 ವರ್ಷದಲ್ಲಿ ಮದುವೆ ಮಾಡಿದ್ರು, ಮಗಳಿಗೆ 22 ವರ್ಷದಲ್ಲಿ ಮದುವೆ ಮಾಡಿದ್ರು. ಈ ಜವಾಬ್ದಾರಿಗಳನ್ನೆಲ್ಲ ಬೇಗ ಬೇಗ ಮುಗಿಸಿದ ಕಾರಣ ನಮ್ಮಲ್ಲಿ ಆ ಒಂದು ಸಮಸ್ಯೆ ಬರಲಿಲ್ಲ. ನಾವು ಈಗ ಎಲ್ಲ ಜವಾಬ್ದಾರಿಯುತ ಕೆಲಸ ಮಾಡಿ ನಾವು ಆರಾಮವಾಗಿ ಇದ್ದೇವೆ. ಈಗ ಇನ್ನು ನಾನು ಒಂದು ಹೇಳುವುದಾದ್ರೆ, ನಮ್ಮ ಈ ಸುದ್ದಿ ಚಾನೆಲ್ನವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರ ಮನದಾಳದ ಮಾತುಗಳನ್ನು ಎಲ್ಲ ವೀಕ್ಷಕರು ಇವತ್ತು ವೀಕ್ಷಿಸಲು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೂಡ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಸವಾಲುಗಳನ್ನು ಎದುರಿಸಿದ ಸಾಧನೆಗಳಿಗೆ ಮೌಲ್ಯ ಜಾಸ್ತಿ ಎನ್ನುವಂಥದ್ದನ್ನು ನಂಬಿದವರು ನಾವು. ಸಮಾಜದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸ್ತಾ ಇವತ್ತು ಯಶಸ್ಸಿಗೆ ಮಾದರಿಗಳಾಗಿರುವ ಒಂದಷ್ಟು ವ್ಯಕ್ತಿತ್ವಗಳನ್ನು ನಮ್ಮ ಸಮಾಜದ ಮುಂದೆ ಪರಿಚಯಿಸುವ ಒಂದು ಜವಾಬ್ದಾರಿಯುತ ಕೆಲಸವನ್ನು ಸುದ್ದಿ ಚಾನಲ್ ಮಾಡಿದೆ.
ಬೇರೆ ಬೇರೆ ರೀತಿಯಲ್ಲಿ ಪ್ರಸಿದ್ಧಿಯನ್ನ ಗಳಿಸಿರುವಂತಹ ಅವರು ಇವತ್ತು ತಮ್ಮ ಮನದ ಮಾತುಗಳನ್ನ ಈ ವಿಶೇಷ ದಿನದಂದು ಆಡಿದ್ದಾರೆ. ಖಂಡಿತವಾಗಿ ಅವರೆಲ್ಲರಿಗೂ ಕೂಡ ಅವರ ವ್ಯಕ್ತಿಗತ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಎನ್ನುವುದು ಮಹಿಳಾ ದಿನಾಚರಣೆಯಲ್ಲಿ ಸುದ್ದಿಯ ಆಶಯ. ಬಂದಿರುವಂತಹ ಎಲ್ಲ ವಿಶೇಷ ಅತಿಥಿಗಳಿಗೆ ಸುದ್ದಿ ಚಾನೆಲ್ ಪರವಾಗಿ ಧನ್ಯವಾದಗಳು. ಈ ಒಂದು ವಿಶೇಷ ಕಾರ್ಯಕ್ರಮ ಚಿತ್ರೀಕರಣಗೊಂಡಿರುವಂಥದ್ದು ನಾವು ಯಾವತ್ತೂ ಕೂಡ ಅನೇಕ ಬಾರಿ ಈ ಒಂದು ಲೊಕೇಶನ್ ಅಲ್ಲಿ ಚಿತ್ರೀಕರಣಗೊಳಿಸಿದ್ದೇವೆ. ಸುಳ್ಯದ ನಟರಾಜ್ ಶರ್ಮಾ, ಪುರೋಹಿತ ನಟರಾಜ್ ಶರ್ಮಾ ಮತ್ತು ನಮ್ರತಾ ಶರ್ಮಾ ಅವರ ಪಾರಂಪರಿಕವಾದ ಮನೆಯಲ್ಲಿ. ಈ ಮನೆ ಕೂಡ ನೀವೆಲ್ಲರೂ ಕೂಡ ಮತ್ತೆ ಮತ್ತೆ ನೋಡುವ ಹಾಗಿದೆ, ಒಂದಷ್ಟು ವಿಚಾರಗಳನ್ನು ಅರಿಯುವ ಹಾಗಿದೆ. ನೀವು ಕೂಡ ಇಲ್ಲಿಗೆ ಭೇಟಿ ನೀಡಬೇಕು ಎನ್ನುವುದು ನಮ್ಮ ಮನಸ್ಸಿನ ಆಶಯ ಕೂಡ. ಹಾಗಾಗಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆಂಕರ್ ಪ್ರಜ್ಞಾ ಸಾಲಿಯಾನ್ ಕೇರ್ಪಳ, ಅದೇ ಜೊತೆ ಕ್ಯಾಮರಾ ಪರ್ಸನ್ಸ್ ರಕ್ಷಿತ್ ಕುಕ್ಕುಜಡ್ಕ ಮತ್ತು ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾ ಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ.